Hello students, welcome to JDR Schooling Adda. So, ಇವತ್ತಿನ ಟಾಪಿಕ್ ಬಂದು ಕರ್ನಾಟಕ ಸ್ಟೇಟ್ ಬೋರ್ಡ್ ಸಿಲೆಬಸ್ 6th ಕ್ಲಾಸ್ ನ ಹಿಸ್ಟ್ರಿ ಏನು ನಿಮ್ ಬುಕ್ ಇದೆ, ಸೋಷಿಯಲ್ ಸೈನ್ಸ್ ಏನ್ ಬುಕ್ ಇದೆ ಅದ್ರದ್ದು ಚಾಪ್ಟರ್ 4 ದ ಕಲ್ಚರ್ ಆಫ್ ದ ವೇದಿಕ್ ಪೀರಿಯಡ್. ಓಕೆ, ಸೊ ಚಾಪ್ಟರ್ 4 ದ ಕಲ್ಚರ್ ಆಫ್ ದ ವೇದಿಕ್ ಪೀರಿಯಡ್. ಈ ಒಂದು ಚಾಪ್ಟರ್ 6th ಕ್ಲಾಸ್ ಕರ್ನಾಟಕ ಸ್ಟೇಟ್ ಬೋರ್ಡ್ ಸಿಲೆಬಸ್ ಚಾಪ್ಟರ್ ನಂಬರ್ 4 ಸೋಷಿಯಲ್ ಸೈನ್ಸ್ ಬುಕ್. ಓಕೆ, ಸೊ ಈ ಒಂದು ಚಾಪ್ಟರ್ ನ ಇವತ್ತು ನಾವು ನೋಡ್ತಾ ಇದ್ದೀವಿ. ಸೊ ಸ್ಟೂಡೆಂಟ್ಸ್ ಗೆಲ್ಲ ಒಂದೇನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ಯಾರ್ಯಾರೆಲ್ಲ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಏನಾದ್ರೂ ಅರ್ಥ ಆಗಿಲ್ಲ ಅಂತಂದ್ರೆ ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಸೊ ಮತ್ತೆ ಇದು ಬಿಟ್ಟು ಬೇರೆ ಏನಾದ್ರು ಟಾಪಿಕ್ಸ್ ನಿಮ್ಗೆ ಬೇಕಾಗಿದ್ದಲ್ಲಿ ಅಥವಾ ಬೇರೆ ಸಬ್ಜೆಕ್ಟ್ ಬಗ್ಗೆ ನಿಮ್ಗೆ ಏನಾದ್ರು ಇನ್ಫಾರ್ಮೇಶನ್ ಬೇಕಿದ್ದಲ್ಲಿ ಅದನ್ನು ಕೂಡ ನೀವು ನನಗೆ ಕಮೆಂಟ್ ಮಾಡಬಹುದು. ಅದರ ಮೇಲೆ ಕೂಡ ನಾನು ವಿಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಓಕೆ, ಸೊ ಯಾರ್ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಜಾಸ್ತಿ ಸಮಯ ಹಾಳು ಮಾಡೋದು ಬೇಡ, ನಿಮ್ ಚಾಪ್ಟರ್ ನ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಕರ್ನಾಟಕ ಸ್ಟೇಟ್ ಬೋರ್ಡ್ ಸಿಲೆಬಸ್ 6th ಕ್ಲಾಸ್ ಸೋಷಿಯಲ್ ಸೈನ್ಸ್ ಬುಕ್ ಚಾಪ್ಟರ್ ನಂಬರ್ 4 ದ ಕಲ್ಚರ್ ಆಫ್ ದ ವೇದಿಕ್ ಪೀರಿಯಡ್. ಓಕೆ, ಸೊ ಈ ಒಂದು ಚಾಪ್ಟರ್ ಕಲಿಯೋದ್ರಿಂದ ನಮ್ಮ ವೇದಿಕ್ ಪೀರಿಯಡ್ ಅಲ್ಲಿ ಏನ್ ಕಲ್ಚರ್ ಇತ್ತು, ವೇದಿಕ್ ಪೀರಿಯಡ್ ಯಾವ ರೀತಿ ಬಂತು, ವೇದಿಕ್ ಪೀರಿಯಡ್ ಅಲ್ಲಿ ಏನ್ ಇಂಪಾರ್ಟೆಂಟ್ ಇತ್ತು ಅಂದ್ರೆ ವೇದಗಳು ಇಂಪಾರ್ಟೆಂಟ್ ಆಗಿತ್ತಲ್ವಾ. ಸೊ ವೇದಗಳಂದ್ರೆ ಏನು, ಓಕೆ, ಸೊ ವಿಚ್ ಆರ್ ದ ವೇದಾಸ್, ಎಷ್ಟು ವೇದಗಳಿವೆ, ಹೌ ಮೆನಿ ವೇದಾಸ್ ಆರ್ ದೇರ್. ಓಕೆ, ಸೊ ಮತ್ತೆ ಪ್ರೀ ವೇದಿಕ್ ಟೈಮ್ ಹೇಗಿತ್ತು, ಪೀರಿಯಡ್ ಹೇಗಿತ್ತು, ಪೋಸ್ಟ್ ವೇದಿಕ್ ಪೀರಿಯಡ್ ಹೇಗಿತ್ತು. ಸೊ ಇವೆಲ್ಲವುಗಳ ಬಗ್ಗೆ ನಾವು ಈ ಒಂದು ಚಾಪ್ಟರ್ ಅಲ್ಲಿ ನೋಡ್ತಾ ಇದ್ದೇವೆ. ಓಕೆ, ಸೊ ವೇದಿಕ್ ಪೀರಿಯಡ್ ಚಾಪ್ಟರ್ ನ ಸ್ಟಾರ್ಟ್ ಮಾಡೋಣ. ಓಕೆ, ದ ಕಲ್ಚರ್ ಆಫ್ ದ ವೇದಿಕ್ ಪೀರಿಯಡ್. With the arrival of the Aryan race, which was originally from Central Asia, a new culture emerged in India. This is called ದ ವೇದಿಕ್ ಕಲ್ಚರ್. ಸೊ ಏನ್ ಹೇಳ್ತಾರೆ ಇಲ್ಲಿ, ಆರ್ಯನರ ಒಂದು ಬರುವಿಕೆಯಿಂದ ಒರಿಜಿನಲ್ ಏನಪ್ಪಾ ಅಂತಂದ್ರೆ ಸೆಂಟ್ರಲ್ ಆಫ್ ಏಷ್ಯಾದಲ್ಲಿ ಆರ್ಯನರ ಒಂದು ಬರುವಿಕೆ ಆಯ್ತು. ಆ ಒಂದು ಆರ್ಯನರ ಏನು ಬರುವಿಕೆ ಅಂತಂದ್ರೆ ಏನಪ್ಪ ಅಂತಂದ್ರೆ ಒಂದು ಹೊಸ ಕಲ್ಚರ್ ಹುಟ್ಕೊಂತು, ಪರಿಚಯ ಆಯ್ತು ಅಂತ ಹೇಳಿ ಹೇಳ್ತಾರೆ. ಎಲ್ಲಿ, ಭಾರತದಲ್ಲಿ, ಇಂಡಿಯಾದಲ್ಲಿ ಅಂತ ಹೇಳಿ ಹೇಳ್ತಾರೆ. ಸೊ ಅದನ್ನ ಏನಂತ ಕರೆದ್ರಂತಂದ್ರೆ ವೇದಿಕ್ ಕಲ್ಚರ್ ಅಂತ ಹೇಳಿ ಕರೆದ್ರು ಅಂತ ಹೇಳಿ ಹೇಳ್ತಾರೆ. ಓಕೆ, ಸೊ ಏನು ಕಲ್ಚರ್ ಇತ್ತು ವೇದಿಕ್ ಪೀರಿಯಡ್ ದಲ್ಲಿ, ಅದು ಏನಪ್ಪಾ ಅಂತಂತಂದ್ರೆ ಮೊದಲು ಪ್ರಾರಂಭ ಆಗಿತ್ತು ಸರಸ್ವತಿ ನದಿಯ ಒಂದು ಅಲ್ಲಿ ಜನವಾಸ ಏನಾಗಿತ್ತು ಅಲ್ಲಿ ಸ್ಟಾರ್ಟ್ ಆಯ್ತು. ತದನಂತರದಲ್ಲಿ ಗಂಗಾ ನದಿಯ ಒಂದು ಸುತ್ತಮುತ್ತ ಏನ್ ಜನ ಇದ್ರು ಅಲ್ಲಿ ಸ್ಟಾರ್ಟ್ ಆಯ್ತು ಅಂತ ಹೇಳಿ ನಾವು ನೋಡ್ತೀವಿ. ಅದು ವೇದಿಕ್ ಪೀರಿಯಡ್ ನ ಒಂದು ಕಲ್ಚರ್ ಮೊದಲಿಗೆ ಪ್ರಾರಂಭ ಆಗಿದ್ದು ಸರಸ್ವತಿ ರಿವರ್ ಹತ್ರ. ತದನಂತರದಲ್ಲಿ ಏನಪ್ಪಾ ಅಂತಂದ್ರೆ ಗಂಗಾ ರಿವರ್ದ ಒಂದು ಅಕ್ಕಪಕ್ಕದಲ್ಲಿ ಅಲ್ಲಿ ಪ್ರಾರಂಭ ಆಯ್ತು ಅಂತ ಹೇಳಿ ನಾವು ನೋಡ್ತೇವೆ. ಓಕೆ, ಸೊ ಈ ಒಂದು ಪೀರಿಯಡ್ ದಲ್ಲಿ ಏನಾಯ್ತಪ್ಪ ಅಂತಂದ್ರೆ ವೇದಿಕ್ ಲಿಟ್ರೇಚರ್ ಏನಾಯ್ತಪ್ಪ ಅಂತಂದ್ರೆ ಫಾರ್ಮ್ ಆಯ್ತು. ಈ ಒಂದು ವೇದಿಕ್ ಲಿಟ್ರೇಚರ್ ಏನ್ ಫಾರ್ಮ್ ಆಯ್ತು ಅದನ್ನೇ ಏನಪ್ಪಾ ಅಂತಂದ್ರೆ ವೇದಿಕ್ ಪೀರಿಯಡ್ ಅಂತ ಹೇಳಿ ಕರೀತಾರೆ. ಸೊ ವೇದ ಅಂದ್ರೆ ಏನು, ವೇದಿಕ್ ಪೀರಿಯಡ್ ಅಲ್ಲಿ ಪರಿಚಯ ಆಗಿದ್ದು ವೇದ ಅಲ್ವಾ, ವೇದಗಳು ಇಂಟ್ರೊಡ್ಯೂಸ್ ಆಯ್ತು. ಸೊ ವೇದ ಅಂದ್ರೆ ಏನು ಅಂತ ಹೇಳಿ ನೋಡೋದಾದ್ರೆ, ವೇದ ಮೀನ್ಸ್ ನಾಲೆಜ್. ನಾಲೆಜ್ಗೆ ನಾವೇನಂತ ಹೇಳಿ ಕರಿತೀವಪ್ಪ ಅಂತಂತಂದ್ರೆ, ವೇದದ ಒಂದು ಅರ್ಥ ಏನಪ್ಪಾ ಅಂದ್ರೆ ನಾಲೆಜ್ ಅಂತ ಹೇಳಿ ಹೇಳ್ತೇವೆ, ಜ್ಞಾನ ಅಂತ ಹೇಳಿ ಹೇಳ್ತೇವೆ. ಓಕೆ, ಸೊ ವೇದ ಮೀನ್ಸ್ ನಾಲೆಜ್. ಸೊ ಅಲ್ಲಿ ಏನಪ್ಪಾ ಅಂತಂದ್ರೆ ಟೋಟಲ್ ಆಗಿ ದೇರ್ ಆರ್ 4 ವೇದಾಸ್. ಓಕೆ, ಸೊ 4 ವೇದಗಳಿತ್ತು ನಮ್ಮಲ್ಲಿ. ಈ 4 ವೇದಗಳು ಏನೇನ್ ಹೆಸರಪ್ಪ ಅಂತಂದ್ರೆ ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತೆ ಅಥರ್ವಣ ವೇದ ಅಂತ ಹೇಳಿ ಹೇಳ್ತೇವೆ. ಋಗ್ವೇದ, ಯಜುರ್ವೇದ, ಸಾಮವೇದ ಅಂಡ್ ಅಥರ್ವಣ ವೇದ. ದೇರ್ ಆರ್ ಟೋಟಲಿ 4 ವೇದಾಸ್. ಓಕೆ, ಸೊ ಏನು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಸೊ ಟೋಟಲಿ 4 ವೇದಾಸ್ ಇತ್ತು. ಈ ಒಂದು ವೇದಗಳಲ್ಲಿ ಅಮಂಗ್ ದೀಸ್ ಋಗ್ವೇದ ಈಸ್ ದ ಮೋಸ್ಟ್ ಏನ್ಷಂಟ್ ಒನ್. ಎಲ್ಲಕ್ಕಿಂತ ಹಳೆಯ ವೇದ ಯಾವುದು, ಋಗ್ವೇದ. ಎಲ್ಲಕ್ಕಿಂತ ಫಸ್ಟ್ ಇಂಟ್ರೊಡ್ಯೂಸ್ ಆಗಿದ್ದೆ ಋಗ್ವೇದ. ತದನಂತರದಲ್ಲಿ ಬೇರೆ ವೇದಗಳು ಇಂಟ್ರೊಡ್ಯೂಸ್ ಆಯ್ತು. ಫಸ್ಟ್ ಗೆ ಇಂಟ್ರೊಡ್ಯೂಸ್ ಆಗಿದ್ದೆ ಯಾವ್ದಪ್ಪ ಅಂದ್ರೆ ಋಗ್ವೇದ. These Vedas were in Sanskrit and were in the oral form for thousands of years. The river Saraswati is frequently mentioned in Rigveda. ಸೊ ಈ ವೇದಗಳು ಏನಿದೆಯಪ್ಪ ಅಂತಂದ್ರೆ ಸಂಸ್ಕೃತ ಭಾಷೆಯಲ್ಲಿದ್ದು ಇವು ಓರಲ್ಲಿ ಹೇಳಿದ್ದಾಗಿತ್ತು. ಓರಲ್ಲಿ ಒಬ್ರಿಂದ ಒಬ್ರು ಈ ರೀತಿ ಎಜುಕೇಟ್ ಮಾಡ್ತಾ ಗುರುಕುಲ ಪದ್ಧತಿಯಲ್ಲಿ ಎಜುಕೇಟ್ ಮಾಡ್ತಾ ಮಾಡ್ತಾ ಬಂದಿತ್ತು. ತದನಂತರದಲ್ಲಿ ಇದನ್ನ ರೆಕಾರ್ಡ್ ಮಾಡಿ ಇಟ್ರು. ಓಕೆ, ಸೊ ಈ ಒಂದು ಋಗ್ವೇದದ ಒಂದು ಉಚ್ಚಾರಣೆಯಲ್ಲಿ ಫ್ರಿಕ್ವೆಂಟ್ಲಿ ಆಗಿ ಬಹಳಷ್ಟು ಸಾರಿ ಏನಾಗಿದೆಪ್ಪ ಅಂದ್ರೆ ಸರಸ್ವತಿ ರಿವರ್ ನ ಹೆಸರಲ್ಲಿ ಮೆನ್ಷನ್ ಆಗಿದೆ.
ಅಲ್ಲಿ ಏನಾಗಿದೆಪ್ಪ ಅಂದ್ರೆ ಸರಸ್ವತಿ ರಿವರ್ನ ಹೆಸರು ಅಲ್ಲಿ ಮೆನ್ಷನ್ ಆಗಿದೆ ಋಗ್ವೇದದಲ್ಲಿ ಅಂತ ಹೇಳಿ ನಾವು ನೋಡ್ತೇವೆ. ದ ಗಗ್ಗರ್ ಅಕ್ರ river which disappeared in the Thar desert of Rajasthan is believed to be the ancient river Saraswati. ಓಕೆ, ಸೊ ಗಗ್ಗರ್ ಅಕ್ರ ಅಂತ ಹೇಳಿ ಒಂದು ರಿವರ್ ಇದೆ ರಾಜಸ್ಥಾನದಲ್ಲಿ. ಅದು ಪೂರ್ತಿ ಒಣಗಿ ಹೋಗಿ ಬಿಟ್ಟಿದೆ. ರಾಜಸ್ಥಾನದಲ್ಲಿ ಏನಪ್ಪಾ ಅಂತಂದ್ರೆ ಒಣಗಿ ಹೋಗಿ ಅದು ಕಾಣೆ ಆಗಿದೆ, ಅದು ಕಾಣಿಸ್ತಾನೆ ಇಲ್ಲ. ಇವಾಗ ನದಿ ತರ ಅದು ಕಾಣಿಸೋದೇ ಇಲ್ಲ. ಅಲ್ಲಿ ಸಂಪೂರ್ಣವಾಗಿ ನದಿ ಎಲ್ಲ ಏನಾಗ್ಬಿಟ್ಟಿದೆಪ್ಪ ಅಂದ್ರೆ ನೀರು ಬತ್ ಹೋಗಿ ಅಲ್ಲಿ ಅಳದ್ ಹೋಗ್ಬಿಟ್ಟಿದೆ ಆ ನದಿ. ಸೊ ಆ ಒಂದು ನದಿ ಏನಿದೆ ರಾಜಸ್ಥಾನದ್ದು, ಅದನ್ನೇ ಹಳೆಯ ಒಂದು ಪುರಾತನ ಕಾಲದಲ್ಲಿ ಏನ್ಷಂಟ್ ಟೈಮ್ದಲ್ಲಿ ಸರಸ್ವತಿ ನದಿ ಆಗಿತ್ತು ಅಂತ ಹೇಳಿ ನಂಬ್ತಾರೆ. ಸರಸ್ವತಿ ರಿವರ್ ಅಂತ ಹೇಳಿ ಅದನ್ನ ನಂಬ್ತಾರೆ ಅಂತ ಹೇಳಿ ಹೇಳ್ತಾರೆ. ಇಟ್ ಇಸ್ ಆಲ್ಸೋ ಬಿಲೀವ್ಡ್ ದಟ್ ದ ಹೆಲ್ಮಂಡ್ ರಿವರ್ ಆಫ್ ಅಫ್ಘಾನಿಸ್ತಾನ್ ಇಸ್ ದ ಏನ್ಷಿಯಂಟ್ ಸರಸ್ವತಿ ರಿವರ್. ಇದರ ಜೊತೆಗೆ ಇನ್ನೂ ಒಂದು ನಂಬಿಕೆ ಇದೆ, ಇನ್ನೂ ಒಂದು ಏನಪ್ಪಾ ಅಂತಂದ್ರೆ ಬಿಲೀವ್ ಇದೆ. ಏನಂತ ಹೇಳಿ, ಅಫ್ಘಾನಿಸ್ತಾನದಲ್ಲಿ ಇರುವಂತಹ ಹೆಲ್ಮಂಡ್ ರಿವರ್ ಏನಿದೆ ಅದು ಕೂಡ ಪುರಾತನ ಸಮಯದ ಸರಸ್ವತಿ ನದಿ ಅಂತ ಹೇಳಿ ಇವಾಗ್ಲೂ ಕೂಡ ನಂಬಿಕೆ ಇದೆ ಅಂತ ಹೇಳಿ ಹೇಳ್ತಾರೆ. ಓಕೆ, ಸೊ ಅದು ಆಕ್ಚುಲಿ ಏನಿದೆ ಫ್ಯಾಕ್ಟ್ ವಿ ಡೋಂಟ್ ನೋ. ಬಟ್ ಏನಪ್ಪಾ ಅಂತಂದ್ರೆ ಅಲ್ಲಿಯೂ ಕೂಡ ಉಗಮ ಸ್ಥಾನ ಆಗಿರಬಹುದು. ಅದು ಬಿಟ್ರೆ ರಾಜಸ್ಥಾನದಲ್ಲಿ ಇರುವ ರೀತಿಯಲ್ಲಿ ಅಲ್ಲಿ ಗಗ್ಗರ್ ಅಕ್ರ ನದಿಯಿಂದ ಸಂಪೂರ್ಣವಾಗಿ ಮರೆಯಾಗಿ ಹೋಗಿದೆ. ಆ ಒಂದು ನದಿ ಕೂಡ ಸರಸ್ವತಿ ನದಿ ಆಗಿರಬಹುದು. ಅಥವಾ ಅಫ್ಘಾನಿಸ್ತಾನದಲ್ಲಿ ಇರುವಂತಹ ಹೆಲ್ಮಂಡ್ ರಿವರ್ ಏನಿದೆ ಅದು ಕೂಡ ಈ ಪುರಾತನ ಕಾಲದಲ್ಲಿ ಏನ್ಷಿಯಂಟ್ ಟೈಮ್ ಅಲ್ಲಿ ಸರಸ್ವತಿ ನದಿ ಆಗಿದ್ದಿರಬಹುದು ಅಂತ ಹೇಳಿ ಹೇಳ್ತಾರೆ. ಓಕೆ, ಸೊ ಅಫ್ಘಾನಿಸ್ತಾನ್ ಕೂಡ ಮೊದಲು ಡಿವೈಡ್ ಆಗೋಕೆ ನಮ್ಮ ಮುಂಚೆ ಭಾರತದಲ್ಲೇ ಒಳಪಟ್ಟಿತ್ತು. ಸೊ ಹೀಗಾಗಿ ಏನಪ್ಪಾ ಅಂತಂದ್ರೆ ಆ ನದಿಯು ಕೂಡ ಆಗಿರಬಹುದು ಅಂತ ಹೇಳಿ ಹೇಳ್ತಾರೆ. ಓಕೆ, ದ ಫೋರ್ ವೇದಾಸ್ ಅಂಡ್ ದ ರಿಲೇಟೆಡ್ ಲಿಟ್ರೇಚರ್ ವರ್ ಫಾರ್ಮ್ಡ್ ಡ್ಯೂರಿಂಗ್ ದ ಪೀರಿಯಡ್ ಆಫ್ ಆರ್ಯನ್ಸ್. ದ ವೇದಿಕ್ ಲಿಟ್ರೇಚರ್ ಈಸ್ ದ ಓನ್ಲಿ ಸೋರ್ಸ್ ಟು ಅಂಡರ್ಸ್ಟ್ಯಾಂಡ್ ದ ಹಿಸ್ಟ್ರಿ ಆಫ್ ದ ವೇದಿಕ್ ಪೀರಿಯಡ್. ಓಕೆ, ಸೊ ಇಲ್ಲಿ ಏನ್ ಹೇಳ್ತಾರೆ, 4 ವೇದಗಳೇನಿವೆ ಅವುಗಳ ಜೊತೆಗೆ ಬಹಳಷ್ಟು ಸಾಹಿತ್ಯ ರಚನೆ ಆಗಿದೆ. ಲಿಟ್ರೇಚರ್ ಏನಾಗಿದೆಪ್ಪ ಅಂತಂದ್ರೆ ತಯಾರಾಗಿದೆ ಆ ಒಂದು ಸಮಯದಲ್ಲಿ. ಯಾವಾಗ ಆರ್ಯನರು ಇದ್ದಾಗ, ಆರ್ಯನರ ಒಂದು ಸಮಯದಲ್ಲಿ ಏನಾಗಿತ್ತಪ್ಪ ಅಂತಂದ್ರೆ ವೇದಗಳು ಪರಿಚಯ ಆಯ್ತು, ವೇದಿಕ್ ಪೀರಿಯಡ್ ಅಲ್ಲಿಂದ ಸ್ಟಾರ್ಟ್ ಆಯ್ತು ಅಂತ ಹೇಳಿ ಹೇಳ್ತಾರೆ. ಸೊ ಅದರ ಜೊತೆಗೆ ಬಹಳಷ್ಟು ಸಾಹಿತ್ಯಗಳು ಅವಾಗ ರಚನೆ ಆಯ್ತು. ಅವೆಲ್ಲವೂ ಏನಪ್ಪಾ ಅಂತಂದ್ರೆ ಆರ್ಯನರ ಒಂದು ಸಮಯದಲ್ಲಿ, ಅವರ ಟೈಮ್ ಪೀರಿಯಡ್ ಅಲ್ಲಿ ಅವೆಲ್ಲ ರಚನೆ ಆಯ್ತು, ಫಾರ್ಮ್ ಆಯ್ತು ಅಂತ ಹೇಳಿ ನಾವು ನೋಡ್ತೇವೆ. The Vedic literature is the only source to understand the history of the Vedic period. ಸೊ ಏನ್ ಹೇಳ್ತಾರೆ, ದ ವೇದಿಕ್ ಲಿಟ್ರೇಚರ್ ಏನಿದೆ ಇದು ಕೇವಲ ಒಂದೇ ಒಂದು ಸೋರ್ಸ್ ಆಗಿದೆ ಅದರ ಬಗ್ಗೆ ಅರ್ಥ ಮಾಡ್ಕೊಳ್ಳೋದಿಕ್ಕೆ, ವೇದಿಕ್ ಪೀರಿಯಡ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋದಿಕ್ಕೆ. ಯಾಕಂದ್ರೆ ಇದನ್ನ ಬಿಟ್ರೆ ವೇದಿಕ್ ಪೀರಿಯಡ್ಗೆ ಬೇರೆ ನಮಗೆ ಯಾವುದೇ ಒಂದು ಅರ್ಥ ಮಾಡಿಸೋದಿಕ್ಕೆ ಯಾವುದೇ ಒಂದು ಬೇರೆ ಒಂದು ಸೋರ್ಸ್ ಇಲ್ಲ ಅಂತ ಹೇಳಿ ನಾವು ನೋಡ್ತೇವೆ. ದ ಪೀರಿಯಡ್ ಫಾರ್ ಋಗ್ವೇದ ಈಸ್ ಕಾಲ್ಡ್ ಪ್ರೀವೇದಿಕ್ ಪೀರಿಯಡ್. ಋಗ್ವೇದದ ಒಂದು ಟೈಮ್ ಪೀರಿಯಡ್ ಏನಿತ್ತು ಅದನ್ನ ಪ್ರೀವೇದಿಕ್ ಪೀರಿಯಡ್ ಅಂತ ಹೇಳಿ ಕರೆದ್ರು. ಮತ್ತೆ ತದನಂತರದಲ್ಲಿ ಬಂದ ವೇದಗಳೇನಿದಾವೋ ಅವುಗಳನ್ನ ಪೋಸ್ಟ್ ವೇದಿಕ್ ಪೀರಿಯಡ್ ಅಂತ ಹೇಳಿ ಕರೆದ್ರು. ಓಕೆ, ಸೊ ಫಸ್ಟ್ ಗೆ ಬಂದದ್ದು ಯಾವುದು, ಋಗ್ವೇದ. ಆ ಒಂದು ಟೈಮ್ ಲೈನ್ ಅನ್ನ, ಆ ಒಂದು ಟೈಮ್ ಪೀರಿಯಡ್ ಅನ್ನ ಪೋಸ್ಟ್ ಏನಪ್ಪಾ ಪ್ರೀವೇದಿಕ್ ಪೀರಿಯಡ್ ಅಂತ ಹೇಳಿ ಕರೆದ್ರು. ಅದಾದ್ಮೇಲೆ 3 ವೇದಗಳೇನು ಬಂತು, ಸಾಮವೇದ, ಯಜುರ್ವೇದ, ಅಥರ್ವಣ ವೇದ, ಇವುಗಳ ಒಂದು ಟೈಮ್ ಪೀರಿಯಡ್ ಅನ್ನ ಪೋಸ್ಟ್ ವೇದಿಕ್ ಪೀರಿಯಡ್ ಅಂತ ಹೇಳಿ ಕರೀತಾರೆ. ಓಕೆ, ಸೊ ಫಸ್ಟ್ ಗೆ ನಾವು ಪ್ರೀ ವೇದಿಕ್ ಪೀರಿಯಡ್ ನೋಡೋಣ. ಸೋಷಿಯಲ್ ಲೈಫ್ ಹೆಂಗಿತ್ತಪ್ಪ ಅವಾಗ, ಯಾವಾಗ ಪ್ರೀ ವೇದಿಕ್ ಪೀರಿಯಡ್ ಅಲ್ಲಿ ಅಂದ್ರೆ ಋಗ್ವೇದ ಟೈಮ್ ಅಲ್ಲಿ. ಓಕೆ, ಫ್ಯಾಮಿಲಿ ವಾಸ್ ದ ಬೇಸಿಕ್ ಯೂನಿಟ್ ಇನ್ ಪ್ರೀ ವೇದಿಕ್ ಪೀರಿಯಡ್. ಫಾದರ್ ವಾಸ್ ದ ಹೆಡ್ ಆಫ್ ದ ಫ್ಯಾಮಿಲಿ. ಜಾಯಿಂಟ್ ಫ್ಯಾಮಿಲಿ ಸಿಸ್ಟಮ್ ವಾಸ್ ಇನ್ ಪ್ರಾಕ್ಟಿಸ್. ದ ಪ್ರಿಸನರ್ಸ್ ಆಫ್ ವಾರ್ ಕಾಲ್ಡ್ ದಾಸಾಸ್ ಅಂಡ್ ದಾಸ್ಯೂಸ್ ವರ್ ಟ್ರೀಟೆಡ್ ಲೈಕ್ ಸ್ಲೇವ್ಸ್. ಓಕೆ, ಸೊ ಇಲ್ಲಿ ಏನ್ ಹೇಳ್ತಾರಪ್ಪ ಅಂತಂತಂದ್ರೆ ಸೋಷಿಯಲ್ ಲೈಫ್ ಹೇಗಿತ್ತು ಪ್ರೀ ವೇದಿಕ್ ಪೀರಿಯಡ್ ಅಲ್ಲಿ ಅಂದ್ರೆ ಋಗ್ವೇದ ಟೈಮ್ ಅಲ್ಲಿ ಅಂತಂದಾಗ ಏನಪ್ಪಾ ಅಂತಂತಂದ್ರೆ ಫ್ಯಾಮಿಲಿ ಅಲ್ಲಿ ಏನಾಗಿತ್ತಪ್ಪ ಅಂತಂದ್ರೆ ಒಂದು ಬೇಸಿಕ್ ಯೂನಿಟ್ ಆಗಿತ್ತು ಪ್ರೀ ವೇದಿಕ್ ಪೀರಿಯಡ್. ಫ್ಯಾಮಿಲಿ ಅಂದ್ರೆ ಸಮೂಹದಲ್ಲಿ ಅವರೇನೋ ಕುಟುಂಬಗಳು ಬದುಕ್ತಾ ಇತ್ತು, ಆ ಕುಟುಂಬಗಳು ಅವರಿಗೆ ಫ್ಯಾಮಿಲಿಯಾಗಿ ಏನಾಗಿತ್ತಪ್ಪ ಅಂದ್ರೆ ಒಂದು ಬೇಸಿಕ್ ಯೂನಿಟ್ ಆಗಿತ್ತು ಪ್ರೀ ವೇದಿಕ್ ಪೀರಿಯಡ್ ಅಲ್ಲಿ ಅಂತ ಹೇಳ್ತಾರೆ. ಮತ್ತೆ ಫಾದರ್ ಏನು ಫ್ಯಾಮಿಲಿಯ ಹೆಡ್ ಆಗಿರ್ತಾ ಇದ್ರು. ಯಾರು, ಫಾದರ್, ತಂದೆ ಫ್ಯಾಮಿಲಿಯ ಹೆಡ್ ಆಗಿರ್ತಾ ಇದ್ರು. ಜಾಯಿಂಟ್ ಫ್ಯಾಮಿಲಿ ಸಿಸ್ಟಮ್ ಅವಾಗ ಬಹಳ ಪ್ರಾಕ್ಟೀಸ್ ಅಲ್ಲಿತ್ತು. ಎಲ್ಲರೂ ಜೊತೆಯಾಗಿ ಇರುವ ಒಂದು ಸಂಪ್ರದಾಯವಾಗಿತ್ತು ಅಂತ ಹೇಳಿ ಹೇಳ್ತಾರೆ. ಅದು ಬಿಟ್ರೆ ಯುದ್ಧದಲ್ಲಿ ಸಿಕ್ಕಂತಹ ಕೈದಿಗಳೇನಿರ್ತಾರೆ ಅವುಗಳನ್ನ ದಾಸರು ಅಂತ ಹೇಳಿ, ದಾಸ ಅಂತ ಹೇಳಿ ಕರಿತಾ ಇದ್ರು. ಸೊ ಆ ದಾಸಗಳಿಗೆ ಏನಪ್ಪಾ ಅಂತಂದ್ರೆ ತುಂಬಾನೇ ಏನಪ್ಪಾ ಅಂತಂದ್ರೆ ಅವ್ರ ಜೊತೆಗೆ ನಿಷ್ಠೂರವಾಗಿ ನಡ್ಕೊಳ್ತಾ ಇದ್ರು. ಓಕೆ, ಅವರಿಗೆ ಬಹಳ ಕಠೋರವಾಗಿ ಅವ್ರ ಜೊತೆಗೆ ಬಿಹೇವ್ ಮಾಡ್ತಾ ಇದ್ರು, ಅವರ ಜೀತದ ಆಳು ತರ ಅವ್ರನ್ನ ನೋಡ್ಕೊಂತಾ ಇದ್ರು ಅಂತ ಹೇಳಿ
ಹೇಳ್ತಾರೆ. ಓಕೆ, ದ ಪೊಸಿಷನ್ ಆಫ್ ವುಮೆನ್ ಅಲ್ಲ, ಹೆಣ್ಣು ಮಕ್ಕಳ ಒಂದು ಪರಿಸ್ಥಿತಿ ಏನು ಋಗ್ವೇದದ ಕಾಲದಲ್ಲಿ ಹೇಗಿತ್ತು ಅಂತ ಹೇಳಿ ನೋಡಿದಾಗ, ದ ವುಮೆನ್ ಹ್ಯಾಡ್ ರೆಸ್ಪೆಕ್ಟೇಬಲ್ ಪೊಸಿಷನ್ ಇನ್ ದ ಸೊಸೈಟಿ. ದೇ ಈವನ್ ಪಾರ್ಟಿಸಿಪೇಟೆಡ್ ಇನ್ ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್ಸ್. ವಿಡೋ remarriage was in practice. Women also studied Vedas. Ghosha, Apala, Lopamudra, Indrani, Vishwavara, etc. were the scholars of the Vedic period. They participated in the political institutions like Sabha and Samiti. Child marriages and sati system were not practiced during this period. ಸೊ ಏನ್ ಹೇಳ್ತಾರಪ್ಪ ಅಂತಂತಂದ್ರೆ, ಋಗ್ವೇದದ ಟೈಮ್ ಅಲ್ಲಿ ವುಮೆನ್ಸ್ ಪೊಸಿಷನ್ ಯಾವ ರೀತಿ ಇತ್ತು ಅಂತಂದ್ರೆ, ವುಮೆನ್ಸ್ ಅನ್ನ ತುಂಬಾ ರೆಸ್ಪೆಕ್ಟ್ ಕೊಡ್ತಾ ಇದ್ರು ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಏನಪ್ಪಾ ಅಂತಂತಂದ್ರೆ, ವುಮೆನ್ಸ್ ಕೂಡ ಅವಾಗ ಪೊಲಿಟಿಕಲ್ ಅಲ್ಲಿ, ಆಮೇಲೆ ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್ ಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು. ಪಾಲಿಟಿಷಿಯನ್ಸ್ ಗಳ ಜೊತೆಗೆ ಅವರು ಏನಪ್ಪಾ ಅಂತಂದ್ರೆ ಎಲ್ಲ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ರು. ಪೊಲಿಟಿಕಲ್ ಲೈಫ್ ಅವ್ರಿಗೂ ಕೂಡ ಇತ್ತು, ಅಂದ್ರೆ ಯಾರಿಗೆ, ವುಮೆನ್ಸ್ಗೆ ಅಂತ ಹೇಳ್ತಾರೆ. ಅದು ಬಿಟ್ರೆ ವಿಡೋ ರಿಮ್ಯಾರೇಜ್ ಆಗುವ ಒಂದು ಪದ್ಧತಿ ಕೂಡ ಅವಾಗ ಪ್ರಾಕ್ಟೀಸ್ ಇತ್ತು ಅಂತ ಹೇಳ್ತಾರೆ. ವುಮೆನ್ ಆಲ್ಸೋ ಸ್ಟಡಿಡ್ ವೇದಾಸ್ ಅಂತ ಹೇಳ್ತಾರೆ. ಆ ಒಂದು ಸಮಯದಲ್ಲಿ ವುಮೆನ್ಸ್ ಕೂಡ ಏನಪ್ಪಾ ಅಂದ್ರೆ ವೇದಗಳ ಅಧ್ಯಯನವನ್ನ ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ಸೊ ಅದರಲ್ಲಿ ಬಹಳಷ್ಟು ಜನ ಏನಪ್ಪಾ ಅಂತಂದ್ರೆ ವಿದ್ವಾಂಸರಿದ್ರು. ಓಕೆ, ಸೊ ಬಹಳಷ್ಟು ಜನ ಸ್ಕಾಲರ್ಸ್ ಇದ್ರು ಅಂತ ಹೇಳ್ತಾರೆ. ಯಾರ್ಯಾರಪ್ಪ ಅಂತಂದ್ರೆ ಘೋಷ, ಅಪಲ, ಲೋಪಮುದ್ರ, ಇಂದ್ರಾಣಿ, ವಿಶ್ವವರ ಅಂತ ಹೇಳಿ ಇನ್ನೂ ಬಹಳಷ್ಟು ಜನ ಏನಪ್ಪಾ ಅಂತಂದ್ರೆ ಅವಾಗ ಏನಿದ್ರಪ್ಪ ಅಂದ್ರೆ ಸ್ಕಾಲರ್ಸ್ ಇದ್ರು, ವಿದ್ವಾಂಸರಿದ್ರು ಅಂತ ಹೇಳ್ತಾರೆ. ಯಾವಾಗ ವೇದಿಕ್ ಪೀರಿಯಡ್ ಅಲ್ಲಿ. ಓಕೆ, ಸೊ ಅವರು ಕೂಡ ಏನಪ್ಪಾ ಅಂತಂದ್ರೆ ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್ ಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು, ಸಭಾ ಮತ್ತು ಸಮಿತಿಗಳಲ್ಲಿ ಅಂತ ಹೇಳಿ ನಾವು ನೋಡ್ತೇವೆ. ಸೊ ಋಗ್ವೇದದ ಕಾಲದಲ್ಲಿ ಚೈಲ್ಡ್ ಮ್ಯಾರೇಜ್ ಪ್ರಾಕ್ಟೀಸ್ ಅಲ್ಲಿ ಇರ್ಲಿಲ್ಲ, ಮತ್ತೆ ಅದರ ಜೊತೆಗೆ ಸತಿ ಸಿಸ್ಟಮ್ ಕೂಡ ಅವಾಗ ಪ್ರಾಕ್ಟೀಸ್ ಅಲ್ಲಿ ಇರ್ಲಿಲ್ಲ ಅಂತ ಹೇಳಿ ನಾವು ನೋಡ್ತೇವೆ. ಯಾವಾಗ ಪ್ರೀ ವೇದಿಕ್ ಪೀರಿಯಡ್ ಅಲ್ಲಿ, ಋಗ್ವೇದದ ಸಮಯದಲ್ಲಿ ಅಂತ ಹೇಳಿ ನಾವು ನೋಡ್ತೇವೆ. ಎಕನಾಮಿಕ್ ಲೈಫ್ ಹೇಗಿತ್ತಪ್ಪ ಅಂತಂತಂದ್ರೆ, ರಿಯರ್ನಿಂಗ್ ಅನಿಮಲ್ಸ್ and agriculture rearing animals and agriculture was the basic occupation of Aryans. The grew of variety of cereals. They knew the use of iron and other metals. Weavers of cotton and wool, carpenters and blacksmiths as well as potters existed. ಇಲ್ಲಿ ಏನ್ ಹೇಳ್ತಾರಪ್ಪ ಅಂತಂತಂದ್ರೆ, ಪ್ರಾಣಿ ಸಾಕಾಣಿಕೆ ಮಾಡುವುದು, ಓಕೆ, ಪ್ರಾಣಿಗಳನ್ನ ಬೆಳೆಯುವುದು, ವ್ಯವಸಾಯ ಮಾಡುವುದು, ಅಗ್ರಿಕಲ್ಚರ್ ಮಾಡುವುದು, ಇದೆಲ್ಲ ಏನಪ್ಪಾ ಅಂತಂದ್ರೆ ಅವಾಗ ಬೇಸಿಕ್ ಆಕ್ಯುಪೇಷನ್ ಆಗಿತ್ತು. ಯಾವಾಗ ಆರ್ಯನರ ಸಮಯದಲ್ಲಿ, ಋಗ್ವೇದ ಟೈಮ್ ಅಲ್ಲಿ, ಪ್ರೀ ವೇದಿಕ್ ಪೀರಿಯಡ್ ಅಲ್ಲಿ ಅಂತ ಹೇಳ್ತಾರೆ. ಸೊ ಅದು ಬಿಟ್ರೆ ಏನಪ್ಪಾ ಅಂತಂದ್ರೆ ಬಹಳಷ್ಟು ವೇರಿಯಸ್ ಟೈಪ್ಸ್ ಆಫ್ ಸೀರಿಯಲ್ಸ್ ಗಳನ್ನ ಅವರು ಗ್ರೋ ಮಾಡ್ತಾ ಇದ್ರು, ಕ್ರಾಪ್ಸ್ ಅನ್ನ ಬೆಳೀತಾ ಇದ್ರು. ಮತ್ತೆ ಅವರಿಗೆ ಐರನ್ ಯೂಸ್ ಗೊತ್ತಿತ್ತು ಅಂತ ಹೇಳ್ತಾರೆ, ಮೆಟಲ್ ಗಳ ಯೂಸ್ ಗೊತ್ತಿತ್ತು ಅಂತ ಹೇಳ್ತಾರೆ. ಕಾಟನ್ ಮತ್ತೆ ವೂಲ್ ಗಳನ್ನ ಕೂಡ ಅವಾಗ ಏನ್ ಮಾಡ್ತಾ ಇದ್ರಪ್ಪ ಅಂತಂದ್ರೆ ಬೆಳಿತಾ ಇದ್ರು. ಅವುಗಳೊಂದಿಗೆ ಏನಪ್ಪಾ ಅಂತಂದ್ರೆ ನೇಯ್ಗೆ ಕೆಲಸವನ್ನ ಕೂಡ ಮಾಡ್ತಾ ಇದ್ರು. ಕಾರ್ಪೆಂಟರ್ ಗಳಿದ್ರು, ಮತ್ತೆ ಕಮ್ಮಾರರಿದ್ರು, ಬ್ಲಾಕ್ ಸ್ಮಿತ್ಸ್ ಗಳಿದ್ರು ಕೂಡ ಅಂತ ಹೇಳ್ತಾರೆ. ಅದರ ಜೊತೆಗೆ ಏನಪ್ಪಾ ಪಾಟರ್ಸ್ ಎಕ್ಸಿಸ್ಟೆಡ್ ಅಂತ ಹೇಳ್ತಾರೆ. ಏನಪ್ಪಾ ಕುಂಬಾರರು ಕೂಡ ಇದ್ರು, ಪಾಟ್ ಗಳನ್ನ ತಯಾರು ಮಾಡ್ತಾರೋ ಆ ಕುಂಬಾರರು ಕೂಡ ಇದ್ರು ಅಂತ ಹೇಳ್ತಾರೆ. ಅಗ್ರಿಕಲ್ಚರ್, ಮೆಡಿಸನ್ ಅಂಡ್ ಪ್ರೈಸ್ಹುಡ್ ವರ್ ದ ಮೇಜರ್ ಆಕ್ಯುಪೇಷನ್ಸ್. ವ್ಯವಸಾಯ ಮಾಡುವುದು, ಆಮೇಲೆ ವೈದ್ಯಕೀಯ ಒಂದು ಮಾಡುವುದು, ಮತ್ತೆ ಪುರೋಹಿತಶಾಹಿ, ಪ್ರೈಸ್ಹುಡ್ ಅಂದ್ರೆ ಪುರೋಹಿತಶಾಹಿ, ಇವೆಲ್ಲವೂ ಅವಾಗಿನ ಮೇಜರ್ ಆಕ್ಯುಪೇಷನ್ ಗಳಾಗಿತ್ತು, ಜಾಬ್ ಗಳಾಗಿದ್ವು ಅಂತ ನಾವು ನೋಡ್ತೇವೆ. ಪೀಪಲ್ ವರ್ ಅಲೌಡ್ ಟು ಚೂಸ್ ಅ ಪ್ರೊಫೆಷನ್ ಆಫ್ ದೇರ್ ಚಾಯ್ಸ್. ಆವಾಗಿನ ಜನರಿಗೆ ಏನಪ್ಪಾ ಅಂತಂದ್ರೆ ವೃತ್ತಿಯನ್ನ ಆರಿಸಿಕೊಳ್ಳುವ ಒಂದು ಸ್ವಾತಂತ್ರ್ಯ ಇತ್ತು. ಜಾಬ್ ಅನ್ನ ಆರಿಸಿಕೊಳ್ಳುವ, ಆಕ್ಯುಪೇಷನ್ ಅನ್ನ ಆರಿಸಿಕೊಳ್ಳುವಂತಹ ಒಂದು ಪ್ರೊಫೆಷನ್ ಅನ್ನ ಆರಿಸಿಕೊಳ್ಳುವಂತ ಫ್ರೀಡಮ್ ಇತ್ತು. ಅವರಿಗೆ ಯಾವ್ದು ಬೇಕೋ ಆ ಒಂದು ವೃತ್ತಿಯನ್ನ ಅವರು ಆರಿಸ್ಕೋಬಹುದಾಗಿತ್ತು. ಪುರೋಹಿತಶಾಹಿ ಆಗಿರ್ಬೋದು, ಅಗ್ರಿಕಲ್ಚರ್ ಆಗಿರ್ಬೋದು, ಮತ್ತೆ ಏನ್ ಹೇಳ್ತಾರಪ್ಪ ಅಂತಂದ್ರೆ ಇನ್ನೊಂದು ಪುರೋಹಿತಶಾಹಿ, ಮತ್ತೆ ಅಗ್ರಿಕಲ್ಚರ್ ಮತ್ತು ವೈದ್ಯಕೀಯ ಅಂತ ಮೆಡಿಸನ್ ಅಂತ ಹೇಳ್ತಾರೆ. ಸೊ ಅವೆಲ್ಲವುಗಳಲ್ಲಿ ಏನಪ್ಪಾ ಅಂತಂದ್ರೆ ಅವರಿಗೆ ಫ್ರೀಡಮ್ ಇತ್ತು ಅಂತ ನಾವು ನೋಡ್ತೇವೆ. ಕೌಸ್ ವರ್ considered as wealth and very often battles took place to gain them. ಓಕೆ, ಸೊ ಏನಪ್ಪಾ ಅಂತಂದ್ರೆ ಆಕಳುಗಳು ಅವಾಗಿಂದ ಕೂಡ ಏನಪ್ಪಾ ಅಂತಂತಂದ್ರೆ ಒಳ್ಳೆಯ ಒಂದು ಏನಪ್ಪಾ ಅಂತಂದ್ರೆ ವೆಲ್ತ್ ಗೆ ಅವ್ರು ಏನಾಗಿದ್ರಪ್ಪ ಅಂತಂದ್ರೆ ಒಂದು ಚಿಹ್ನೆ ಆಗಿತ್ತು. ಕೌಗಳನ್ನ ಅವಾಗ ತುಂಬಾ ಒಂದು ಒಳ್ಳೆಯ ಭಾವನೆಯಿಂದ ಅವುಗಳನ್ನ ನೋಡ್ತಾ ಇದ್ರು ಅಂತ ಹೇಳ್ತಾರೆ. ಓಕೆ, ಸೊ ಏನಪ್ಪಾ ಹೇಳ್ತಾರೆ ಅಂತಂತಂದ್ರೆ
ಕೌಸ್ ಏನಿದ್ದಾರೆ ಅಂದ್ರೆ ಹಸುಗಳು ಏನಿದೆ ಅವುಗಳನ್ನ ಒಳ್ಳೆಯ ಒಂದು ವೆಲ್ತ್ ಅಂತ ಹೇಳಿ ಅವಾಗ ನಂಬ್ತಾ ಇದ್ರು, ಒಳ್ಳೆಯ ಸಂಕೇತ ಅಂತ ಹೇಳಿ ನಂಬ್ತಿದ್ರು. ಅದಷ್ಟೇ ಅಲ್ಲದೆ ಕೌಗಳ ಅಂದ್ರೆ ಹಸುಗಳನ್ನ ಪಡಿಲಿಕ್ಕೆ ತುಂಬಾ ಅವಾಗ ಯುದ್ಧಗಳು ಕೂಡ ಆಗ್ತಾ ಇತ್ತು, ಜಗಳಗಳಾಗ್ತಾ ಇತ್ತು ಅಂತ ಹೇಳಿ ಹೇಳ್ತಾರೆ. ಪೊಲಿಟಿಕಲ್ ಲೈಫ್ ಹೇಗಿತ್ತು ಅಂತಂದ್ರೆ ದ ಚೀಫ್ ಆಫ್ ದ ಆರ್ಯನ್ಸ್ ವಾಸ್ ಕಾಲ್ಡ್ ರಾಜನ್. ಅವಾಗಿನ ಚೀಫ್ ಅವರ ಹೆಡ್ ಯಾರಿರ್ತಾ ಇದ್ರು, ಆರ್ಯನರ ಒಂದು ಗುಂಪಿನ ಲೀಡರ್ ಯಾರಿರ್ತಾ ಇದ್ರು ಅವರಿಗೆ ಏನಂತ ಹೇಳಿ ಕರಿತಾ ಇದ್ರು, ರಾಜನ್ ಅಂತ ಹೇಳಿ ಕರಿತಾ ಇದ್ರು. ಹಿ ವಾಸ್ ನಾಟ್ ಅ ಡೈರೆಕ್ಟರ್ ಅಂಡ್ ಹೀಸ್ ಕಿಂಗ್ಶಿಪ್ ವಾಸ್ ನಾಟ್ ಹೆರಿಡಿಟ್ರಿ. ಅವಾಗ ಏನಾಗ್ತಾ ಇತ್ತಪ್ಪ ಅಂತಂದ್ರೆ ಅವರು ಡೈರೆಕ್ಟರ್ ಕೂಡ ಆಗಿರ್ತಾ ಇರ್ಲಿಲ್ಲ, ಮತ್ತೆ ಅವರ ಕಿಂಗ್ಶಿಪ್ ಏನಪ್ಪಾ ಅಂತಂದ್ರೆ ಹೆರಿಡಿಟ್ರಿ ಕೂಡ ಆಗಿರ್ತಾ ಇರ್ಲಿಲ್ಲ, ವಂಶ ಪಾರಂಪರ್ಯವಾಗಿ ಬೆಳೆದುಕೊಂಡು ಬಂದಂತಹ ರಾಜಸತ್ವ ಕೂಡ ಅವ್ರದ್ದು ಆಗಿರ್ತಾ ಇರ್ಲಿಲ್ಲ ಅಂತ ಹೇಳಿ ಹೇಳ್ತಾರೆ. ದ ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್ಸ್ ಸಭಾ ಸಮಿತಿ ಅಂಡ್ ವಿಧಾತಾಸ್ ಪ್ಲೇಡ್ ಮೇಜರ್ ರೋಲ್ ಇನ್ ಅಡ್ಮಿನಿಸ್ಟ್ರೇಷನ್. ಸಮಿತಿ, ಸಭೆ ಮತ್ತು ವಿಧಾತಾಸ್ ಏನಿರ್ತಾ ಇತ್ತು ಅವುಗಳೇನಪ್ಪಾ ಅಂತಂದ್ರೆ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡ್ತಾ ಇದ್ರು. ಅವಾಗ ಏನ್ ಹೇಳಿದ್ರಪ್ಪ ಅವರು ಲೀಡರ್ಗಳದು, ಅವರು ಡಿಕ್ಟೇಟರ್ ಕೂಡ ಆಗಿರ್ಲಿಲ್ಲ ಮತ್ತೆ ಕಿಂಗ್ಶಿಪ್ ಕೂಡ ಆಗಿರ್ಲಿಲ್ಲ ಅಂತ ಹೇಳಿ ಹೇಳ್ತಾರೆ. ಡಿಕ್ಟೇಟರ್ಶಿಪ್ ಅಂದ್ರೆ ಅವ್ರು ಹೇಳಿದ್ದೇ ಮಾಡ್ಬೇಕು ಅಂತ ಹೇಳಿ ಹೇಳೋದು, ಕಿಂಗ್ಶಿಪ್ ಅಂದ್ರೆ ಅದು ವಂಶ ಪಾರಂಪರ್ಯವಾಗಿ ಬೆಳೆದುಕೊಂಡು ಬಂದಿದ್ದು. ಸೊ ಅಲ್ಲಿ ಡಿಕ್ಟೇಟರ್ಶಿಪ್ ಕೂಡ ಇರ್ಲಿಲ್ಲ ಮತ್ತೆ ಕಿಂಗ್ಶಿಪ್ ಕೂಡ ಇರ್ಲಿಲ್ಲ. ಯಾರು ಯೋಗ್ಯರೋ, ಯಾರು ಅದಕ್ಕೆ ಸೂಟೇಬಲ್ ಪರ್ಸನ್ಸ್ ಇರ್ತಾರೋ ಅವರನ್ನ ಸೆಲೆಕ್ಟ್ ಮಾಡ್ತಾ ಇದ್ರು ರಾಜನ್ಸ್ ಅಂತ ಹೇಳಿ, ಲೀಡರ್ ಅಂತ ಹೇಳಿ ನಾವು ನೋಡಬಹುದು. ದ ಕಿಂಗ್ ವಾಸ್ ಆಲ್ಸೋ ಅ ಜಡ್ಜ್ ಅಂಡ್ ಗೇವ್ ಅ ವರ್ಡಿಕ್ಟ್ ಆಫ್ಟರ್ ಡಿಸ್ಕಸಿಂಗ್ ವಿತ್ ದ ಎಲ್ಡರ್ಸ್ ಆಫ್ ಹಿಸ್ ಕೋರ್ಟ್, fighting in the battles, protecting the lives of people, lives of people, safeguarding the wealth and the welfare of people, as well as ensuring the safety of cows were the duties of the king. ಸೊ ಆವಾಗಿನ ರಾಜನ್ ಏನಿರ್ತಾ ಇದ್ರು ಅವರು ಕೂಡ ಏನಪ್ಪಾ ಅಂತಂದ್ರೆ ಪ್ರಾಬ್ಲಮೆಟಿಕ್ ಸಿಚುವೇಶನ್ ಗಳಲ್ಲಿ ಜಡ್ಜ್ ತರ ಆಕ್ಟ್ ಮಾಡ್ತಾ ಇದ್ರು. ಅವರು ಜಡ್ಜ್ ಅಂತಂದ್ರ ತಾವೇ ಹೇಳಿದ ನಿರ್ಧಾರ ಅಂತಲ್ಲ, ಎಲ್ಡರ್ಸ್ ಜೊತೆಗೆ ಡಿಸ್ಕಸ್ ಮಾಡಿ ಈ ಒಂದು ವಿಚಾರದಲ್ಲಿ ನಾವು ಯಾವ ರೀತಿ ಮಾಡ್ಬೇಕು, ಏನೋ ಡಿಸಿಷನ್ ಅನ್ನ ತಗೋಬೇಕು ಅಂತ ಹೇಳಿ ಎಲ್ಡರ್ಸ್ ಜೊತೆಗೆ ಡಿಸ್ಕಷನ್ ಮಾಡಿ ಒಂದು ಡಿಸಿಷನ್ ಅನ್ನ ಹೇಳ್ತಾ ಇದ್ರು. ಮತ್ತೆ ಅವರ ಇಂಪಾರ್ಟೆಂಟ್ ಏನಪ್ಪಾ ಅಂತಂತಂದ್ರೆ ಬ್ಯಾಟಲ್ ಗಳಲ್ಲಿ ಫೈಟಿಂಗ್ ಮಾಡುವುದು, ಆಮೇಲೆ ಪೀಪಲ್ಸ್ ಅನ್ನ ಪ್ರೊಟೆಕ್ಟ್ ಮಾಡುವುದು, ಪಬ್ಲಿಕ್ ಅನ್ನ ಪ್ರೊಟೆಕ್ಟ್ ಮಾಡುವುದು, ಸೇಫ್ ಗಾರ್ಡ್ ಕೊಡುವುದು, ಅದರ ಜೊತೆಗೆ ಕೌಸ್ ಅನ್ನ ಒಂದು ಸೇಫ್ ಗಾರ್ಡ್ ಕೊಡುವುದು, ಸೇಫ್ಟಿ ಕೊಡೋದು, ಕೌಸ್ ಅನ್ನ ಬೆಳೆಸೋದು, ಅವುಗಳ ಒಂದು ಸೇಫ್ಟಿ, ಅವುಗಳ ಒಂದು ಇದರ ಒಂದು ಪೂಜೆ ಪುನಸ್ಕಾರ ಆಗಿರಬಹುದು, ವೆಲ್ತ್ ಗೋಸ್ಕರ ಅವುಗಳನ್ನ ಬಹಳ ನಂಬ್ತಾ ಇದ್ರು ಹಸುಗಳನ್ನ. ಸೊ ಅವುಗಳ ಒಂದು ಪ್ರೊಟೆಕ್ಷನ್ ಅನ್ನು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಅದು ಕೂಡ ಕಿಂಗ್ ನ ಒಂದು ಮೇಜರ್ ಡ್ಯೂಟಿ ಆಗಿತ್ತು, ಅವುಗಳ ಪ್ರೊಟೆಕ್ಷನ್ ಅಂತ ಹೇಳಿ ಹೇಳ್ತಾರೆ. ಅವುಗಳ ಪ್ರೊಟೆಕ್ಷನ್, ಪಬ್ಲಿಕ್ ಗಳ ಪ್ರೊಟೆಕ್ಷನ್ ಎಲ್ಲವೂ ಕೂಡ ಕಿಂಗ್ ನ ಡ್ಯೂಟಿ ಆಗಿತ್ತು ಅಂತ ಹೇಳಿ ನಾವು ನೋಡ್ತೇವೆ. ಓಕೆ, ಸೊ ರಿಲಿಜಿಯಸ್ ಲೈಫ್ ಹೇಗಿತ್ತು ಅಂತಂದ್ರೆ ಆರ್ಯನ್ಸ್ ವರ್ಷಿಪ್ಡ್ ಗಾಡ್ಸ್ ಲೈಕ್ ಇಂದ್ರ, ಸೂರ್ಯ, ಸೋಮ, ವರುಣ, ಮಿತ್ರ, ಯಮ, ಅಶ್ವಿನಿ, ಎಕ್ಸೆಟ್ರಾ. They worshipped gods through the rituals of yagnas. There is only one truth. People perceive it differently. Let the noble thoughts come from all the corners of the world. These were the messages of the Vedas. ಸೊ ಏನ್ ಹೇಳ್ತಾರೆ, ರಿಲಿಜಿಯಸ್ ಲೈಫ್ ಹೇಗಿತ್ತಪ್ಪ ಅಂತಂದ್ರೆ ಆರ್ಯನ್ಸ್ ಅವಾಗ ಬಹಳಷ್ಟು ದೇವತೆಗಳನ್ನ ಪೂಜೆ ಮಾಡ್ತಾ ಇದ್ರು. ಅವುಗಳಲ್ಲಿ ಯಾರ್ಯಾರಪ್ಪ ಅಂತಂದ್ರೆ ಇಂದ್ರ, ಸೂರ್ಯ, ಸೋಮ, ವರುಣ, ಮಿತ್ರ, ಯಮ, ಅಶ್ವಿನಿ ಇವರೆಲ್ಲರೂ ಮತ್ತೆ ಇದಕ್ಕಿಂತ ಜಾಸ್ತಿ ದೇವರುಗಳು ಇದ್ರು ಅಂತ ಹೇಳಿ ಹೇಳ್ತಾರೆ. ಸೊ ಅವರು ಏನು ವರ್ಷಿಪ್ ಮಾಡ್ತಾ ಇದ್ರು ದೇವರದ್ದು, ಅವುಗಳನ್ನ ಯಾವ ರೀತಿ ಅವ್ರು ರಿಚುವಲ್ ಸೆಲೆಬ್ರೇಟ್ ಮಾಡ್ತಾ ಇದ್ರು ಅಂದ್ರೆ ಯಜ್ಞಗಳನ್ನ ಮಾಡುವುದರ ಮೂಲಕ ಅವರು ದೇವತೆಗಳನ್ನ ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ ಪ್ರಾರ್ಥಿಸ್ತಾ ಇದ್ರು, ಅವರಿಗೆ ತಮ್ಮ ಒಂದು ಭಕ್ತಿಯನ್ನ ಸಲ್ಲಿಸ್ತಾ ಇದ್ರು ಅಂತ ಹೇಳಿ ನಾವು ನೋಡಬಹುದು. ಅಲ್ಲಿ ಕೇವಲ ಒಂದೇ ಒಂದು ಸತ್ಯ ಆಗಿತ್ತು, ಏನಪ್ಪಾ ಅಂತಂತಂದ್ರೆ ಎಲ್ಲರೂ ಅವರವರ ರೀತಿಯಲ್ಲಿ ಬೇಡ್ಕೊಳ್ಳೋದು, ಬಟ್ ದೇವರೆಲ್ಲ ಒಬ್ಬನೇ ಅಂತ ಹೇಳಿ ಅವರಲ್ಲಿ ನಂಬಿಕೆ ಹೊಂದಿತ್ತು. ಓಕೆ, ಸೊ ಏನಪ್ಪಾ ಅಂತಂದ್ರೆ ಎಲ್ಲ ಒಂದು ನೊಬೆಲ್ ಥಾಟ್ ಗಳೇನಿದೆಯೋ ಅದು ಜಗತ್ತಿನ ಪ್ರತಿಯೊಂದು ಕೋಣೆಯಿಂದಲೂ ಹೊರಗೆ ಬರಲಿ ಎನ್ನುವುದೇ ಒಂದು ಏನಪ್ಪಾ ಅಂದ್ರೆ ವೇದಗಳ ಒಂದು ಮೆಸೇಜ್ ಆಗಿರ್ತಾ ಇತ್ತು. ಏನಪ್ಪಾ ಅಂದ್ರೆ ಏನು ಜಗತ್ತಿನ ಎಲ್ಲಾ ಕೋಣೆಗಳಿಂದಲೂ ಕೂಡ ಜ್ಞಾನ ಹೊರಗೆ ಬರಲಿ, ಏನೋ ಒಂದು ಮೆಸೇಜ್ ಹೊರಗೆ ಬರಲಿ, ಜ್ಞಾನ ಹೊರಗೆ ಬರಲಿ ಅನ್ನೋ ಅಂತದ್ದೇ ಒಂದ್ ಏನಾಗಿತ್ತಪ್ಪ ಅಂತಂದ್ರೆ ವೇದಗಳ ಒಂದು ಉದ್ದೇಶ ಆಗಿತ್ತು ಅಂತ ಹೇಳಿ ನಾವು ನೋಡ್ತೇವೆ. ಪೋಸ್ಟ್ ವೇದಿಕ್ ಪೀರಿಯಡ್ ನೋಡಿ, ಪೋಸ್ಟ್ ವೇದಿಕ್ ಪೀರಿಯಡ್ ಅಂದ್ರೆ ಆಫ್ಟರ್ ದ ಪೀರಿಯಡ್ ಆಫ್ ಋಗ್ವೇದ. ಋಗ್ವೇದ ನಂತರದಲ್ಲಿ ಬಂದಂತಹ
ಸಾಮವೇದ, ಯಜುರ್ವೇದ ಮತ್ತೆ ಅಥರ್ವಣ ವೇದಗಳ ಕಾಲದಲ್ಲಿ ಯಾವ ರೀತಿ ಇತ್ತು ಲೈಫ್ ಅಂತ ಹೇಳಿ, ಪೊಲಿಟಿಕಲ್ ಚೇಂಜಸ್ ಏನೇನಾಯ್ತು, ಸೋಷಿಯಲ್ ಲೈಫ್ ಅಲ್ಲಿ ಏನೇನ್ ಚೇಂಜಸ್ ಆಯ್ತು ಎಲ್ಲವನ್ನ ಈಗ ನೋಡೋಣ. ಓಕೆ, ಸೊ ಪೋಸ್ಟ್ ವೇದಿಕ್ ಪೀರಿಯಡ್ ಅಂತ ಹೇಳಿ ಹೇಳ್ತಾರೆ. ಆಸ್ ಸೆಂಚುರೀಸ್ ಪಾಸ್ಟ್ ದ ಪಾಪ್ಯುಲೇಷನ್ grew in the area of Sapta Sindhu. There were changes in the lifestyle of the people. The people of the Vedic period migrated to the plains of Ganga, Yamuna, and some of them even crossed the mountain ranges of Vindhyas and migrated towards the south ಅಂತ ಹೇಳಿ ಕೂಡ ಹೇಳ್ತಾರೆ. ಸೊ ಏನಾಯ್ತಪ್ಪ ಅಂತಂದ್ರೆ ಇಲ್ಲಿ ಶತಮಾನಗಳು ಕಳೆದು ಹೋದವು. ಶತಮಾನಗಳು ಕಳೆದ ನಂತರ ಏನಾಯ್ತಪ್ಪ ಅಂತಂದ್ರೆ ಪಾಪ್ಯುಲೇಷನ್ ಕೂಡ ಹೆಚ್ಚಾಗ್ತಾ ಬಂತು. ಪಾಪ್ಯುಲೇಷನ್ ಹೆಚ್ಚಾಗ್ತಾ ಏನಪ್ಪಾ ಅಂತಂದ್ರೆ ಸಪ್ತ ಸಿಂಧು ಒಂದು ಏರಿಯಾದಲ್ಲಿ ಕೂಡ ಏನಪ್ಪಾ ಅಂತಂದ್ರೆ ಪಾಪ್ಯುಲೇಷನ್ ಬೆಳೀತು ಅಂತ ಹೇಳಿ ಹೇಳ್ತಾರೆ. ಅಲ್ಲಿ ಲೈಫ್ ಸ್ಟೈಲ್ ಗಳಲ್ಲಿ ಚೇಂಜ್ ಆಗ್ತದೆ, ಪೀಪಲ್ ಗಳ ಒಂದು ಥಾಟ್ ಗಳಲ್ಲಿ ಚೇಂಜ್ ಆಗ್ತದೆ. ಓಕೆ, ಚೇಂಜ್ ಆಗ್ತಾ ಬಂತು. ಸೊ ತದನಂತರದಲ್ಲಿ ಮೈಗ್ರೇಟ್ ಆದ್ರು ಜನ, ಇಲ್ಲಿಂದ ಅಲ್ಲಿಗೆ ಹೋಗ್ತಾ ಬೇರೆ ಬೇರೆ ಪ್ರದೇಶಗಳಿಗೆ ಹೋಗಿ ಸೇರ್ಕೊಂಡ್ರು. ಗಂಗಾ ತಟದಲ್ಲಿ, ಯಮುನಾ ತಟದಲ್ಲಿ ಎಲ್ಲ ಹೋಗಿ ಜನ ಸೇರ್ಕೊಂಡ್ರು. ಕೆಲವ್ರಂತೂ ಏನಪ್ಪಾ ಅಂದ್ರೆ ಮೌಂಟೇನ್ ಗಳನ್ನ, ಪರ್ವತಗಳನ್ನ ದಾಟಿ, ವಿಂಧ್ಯ ಪರ್ವತಗಳನ್ನ ದಾಟಿ ಏನಪ್ಪಾ ಅಂದ್ರೆ ಸೌತ್ ಕಡೆಗೆ ಬಂದ್ರು ಅಂತ ಹೇಳಿ ನೋಡ್ತಾರೆ, ಮೈಗ್ರೇಟ್ ಆದ್ರು ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಪೊಲಿಟಿಕಲ್ ಚೇಂಜಸ್ ಏನೇನಾಯ್ತಪ್ಪ ಅಂತಂದ್ರೆ ಪೋಸ್ಟ್ ವೇದಿಕ್ ಪೀರಿಯಡ್ ಅಲ್ಲಿ ಕಿಂಗ್ ಬಿಕೇಮ್ ಮೋರ್ ಪವರ್ಫುಲ್. ರಾಜ ಏನಪ್ಪಾ ಅಂತಂದ್ರೆ ಜಾಸ್ತಿ ಪವರ್ಫುಲ್ ಆದ ಅಂತ ಹೇಳಿ ನೋಡ್ತಾರೆ. ದ ಪೊಸಿಷನ್ ಆಫ್ ವಿಧಾತ ವಾಸ್ ಕಂಪ್ಲೀಟ್ಲಿ ಡಿಮೈನಿಸ್ಡ್ ಅಂತ ಹೇಳಿ ಹೇಳ್ತಾರೆ. ಅವಾಗ ವಿಧಾತನ ಒಂದು ಏನಪ್ಪಾ ಅಂತಂದ್ರೆ ಏನು ರೋಲ್ ಇತ್ತು, ಪೊಸಿಷನ್ ಇತ್ತು, ಕಂಪ್ಲೀಟ್ಲಿ ಮುಗ್ದೋಯ್ತು ಅಲ್ಲಿಗೆ ಅಂತ ಹೇಳ್ತಾರೆ. ರಾಜ ಬಂದು ಮೋರ್ ಪವರ್ಫುಲ್ ಆಗ್ತಾನೆ. ಈವನ್ ಸಭಾ ಅಂಡ್ ಸಮಿತಿ ಲಾಸ್ಟ್ ದೇರ್ ಇಂಪಾರ್ಟೆನ್ಸ್. ಪೊಲಿಟಿಕಲ್ ಅಲ್ಲಿ ಸಭೆ ಮತ್ತು ಸಮಿತಿ ಒಂದು ಏನ್ ಇಂಪಾರ್ಟೆಂಟ್ ಇತ್ತು ಅಂದ್ರೆ, ಸಭೆಯಲ್ಲಿ ಒಂದಷ್ಟು ಜನ ಕೂತ್ಕೊಂಡಿದ್ರೆ ಎಲ್ಲರ ಒಂದು ಉದ್ದೇಶಗಳನ್ನ, ಎಲ್ಲರ ಒಂದು ಮಾತುಗಳನ್ನ ಕೇಳಿ ಎಲ್ಲರ ಒಂದು ಸಜೆಷನ್ ಮೇರೆಗೆ ಡಿಸಿಷನ್ ತಗೊಳ್ತಾ ಇದ್ರು. ಸೊ ಆ ರೀತಿಯಲ್ಲಿ ಸಮಿತಿ ಸಭೆಗಳನ್ನ ನಡೆಸ್ತಾ ಇದ್ರು. ಬಟ್ ಪೋಸ್ಟ್ ವೇದಿಕ್ ಪೀರಿಯಡ್ ಅಲ್ಲಿ ಸಭಾ ಮತ್ತು ಸಮಿತಿ ತಮ್ಮ ಇಂಪಾರ್ಟೆನ್ಸ್ ಅನ್ನ ಕಳ್ಕೊಂಡ್ಬಿಡ್ತು ಅಂತ ಹೇಳಿ ಹೇಳ್ತಾರೆ. ಓಕೆ, ದ ಕಿಂಗ್ ಎಕ್ಸ್ಪಾಂಡೆಡ್ ಹೀಸ್ ಕಿಂಗ್ಡಮ್ ಅಂಡ್ ದ ಕಿಂಗ್ಶಿಪ್ ಬಿಕಮ್ ಹೆರಿಡಿಟರಿ. ಸೊ ಏನಾಯ್ತಪ್ಪ ಅಂತಂದ್ರೆ ರಾಜ ಏನಿರ್ತಾನೆ, ಕಿಂಗ್ ಏನಿರ್ತಾನೆ, ಅವನು ತನ್ನ ಕಿಂಗ್ಡಮ್ ಅನ್ನ ಬೆಳೆಸ್ಲಿಕ್ಕೆ ಶುರು ಮಾಡ್ದ. ಕಿಂಗ್ ಪವರ್ಫುಲ್ ಆದ, ಕಿಂಗ್ ನೇಮ್ ಗ್ರೇಟರ್ ಆಗ್ಬಿಟ್ಟ. ಅವಾಗ ರಾಜ ಏನ್ ಹೇಳ್ತಾನೋ ಅದೇ ಫೈನಲ್ಲು ಹಂಗಾಗ್ಬಿಡ್ತು. ಮತ್ತೆ ಇದೇನಾಯ್ತಪ್ಪ ಅಂದ್ರೆ ಕಿಂಗ್ಶಿಪ್ ಏನಾಯ್ತು, ಹೆರಿಡಿಟರಿ ಆಗ್ಬಿಡ್ತು. ಇವಾಗ ಒಬ್ಬ ರಾಜ ಇದಾನ, ಸೊ ನೆಕ್ಸ್ಟ್ ರಾಜ ಅವನ ಮಗ, ಮತ್ತ ಅಂದ್ರ ನಂತರ ಅವನ ಮಗ ಬಂದ್ರೆ ಅವನ್ ರಾಜ. ಈ ರೀತಿಯಲ್ಲಿ ಏನಪ್ಪಾ ಅಂತಂದ್ರೆ ಹೆರಿಡಿಟರಿ ಆಗ್ಬಿಡ್ತು ಕಿಂಗ್ಶಿಪ್ ಅಂತ ಹೇಳಿ ಹೇಳ್ತಾರೆ. ಸೊ ಏನಪ್ಪಾ ಅಂತಂದ್ರೆ ರಾಜರು ಅವಾಗ ಕೆಲವೊಂದು ಯಜ್ಞಗಳನ್ನ ಮಾಡ್ತಾ ಇದ್ರು, ರಿಚುವಲ್ಸ್ ಗಳನ್ನ ಪಾಲಿಸ್ತಾ ಇದ್ರು. ಏನಂತ ಹೇಳಿ ಅಶ್ವಮೇಧ ಯಾಗ ಮತ್ತೆ ರಾಜಸೂಯ ಯಾಗ ಅಂತ ಹೇಳಿ ಅವುಗಳನ್ನ ಮಾಡಿ, ಅವುಗಳ ಮೂಲಕ ಅವ್ರ ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ ತಮ್ಮ ಕಿಂಗ್ಡಮ್ ಅನ್ನ ಎಕ್ಸ್ಪಾಂಡ್ ಮಾಡ್ತಾ ಇದ್ರು ಅಂತ ಹೇಳಿ ನಾವು ನೋಡ್ತೇವೆ. ಫಾರ್ ಎಕ್ಸಾಂಪಲ್, ಅಶ್ವಮೇಧ ಯಾಗದಲ್ಲಿ ಒಂದು ಯಜ್ಞವನ್ನ ಮಾಡಿ ಕುದುರೆಯನ್ನ ಬಿಚ್ಚಿ ಬಿಡ್ತಾ ಇದ್ರು, ಪೂಜೆ ಮಾಡಿ ಆ ಕುದುರೆಗೆ ಒಂದು ಇದನ್ನ ಕಟ್ಟಿ ಬಿಟ್ಟು ಬಿಡ್ತಾ ಇದ್ರು. ಆ ಕುದುರೆ ಎಷ್ಟು ದೂರಕ್ಕೆ ಹೋಗುತ್ತೋ, ಎಲ್ಲಿವರೆಗೂ ಅದನ್ನ ಯಾರು ತಡೆಯೋದಿಲ್ವೋ ಅಷ್ಟು ಏರಿಯಾ ಈ ರಾಜರಿಗೆ ಸೇರ್ಬೇಕಾಗಿತ್ತು. ಸೊ ಆ ರೀತಿಯಲ್ಲಿ ಇವರು ಅಶ್ವಮೇಧ ಯಾಗವನ್ನ ಮಾಡ್ತಾ ಇದ್ರು. ಸೊ ಈ ರೀತಿಯಲ್ಲಿ ರಿಚುವಲ್ಸ್ ಗಳನ್ನ ಅವಾಗ ರಾಜ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ ಅಂತ ಹೇಳಿ ನಾವು ನೋಡ್ತೇವೆ. ಸೋಷಿಯಲ್ ಚೇಂಜಸ್ ಏನೇನಾಯ್ತು ಅಂತ ಹೇಳಿ ನೋಡೋಣ. ಗೋತ್ರ ಸಿಸ್ಟಮ್ ಸ್ಟಾರ್ಟೆಡ್ ಡ್ಯೂರಿಂಗ್ ದಿಸ್ ಪೋಸ್ಟ್ ವೇದಿಕ್ ಪೀರಿಯಡ್. ಗೋತ್ರ ಒಂದು ಪದ್ಧತಿ ಏನಿದೆಯಪ್ಪ ಅಂತಂದ್ರೆ ಅದು ಪೋಸ್ಟ್ ವೇದಿಕ್ ಪೀರಿಯಡ್ ಅಲ್ಲಿ ಸ್ಟಾರ್ಟ್ ಆಯ್ತು ಅಂತ ಹೇಳಿ ನಾವು ನೋಡ್ತೇವೆ. 4 ಆಶ್ರಮಗಳ ಪದ್ಧತಿ ಕೂಡ ಏನಪ್ಪಾ ಆಯ್ತಂತಂದ್ರೆ ಇಲ್ಲಿ ಸ್ಟಾರ್ಟ್ ಆಯ್ತು ಪೋಸ್ಟ್ ವೇದಿಕ್ ಪೀರಿಯಡ್ ಅಲ್ಲಿ. ಚತುರಾಶ್ರಮ ಅಂತ ಹೇಳಿ ಕರೀತಾರೆ. ಏನಪ್ಪಾ, ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಮತ್ತೆ ಸನ್ಯಾಸ ಅಂತ ಹೇಳಿ 4 ಏನಪ್ಪಾ ಅಂತಂತಂದ್ರೆ ಪೀರಿಯಡ್ಗಳು ಬಂತು. ಓಕೆ, ಸೊ ಆ ಒಂದು 4 ಪೀರಿಯಡ್ ಗಳನ್ನ ಏನಪ್ಪಾ ಅಂತಂತಂದ್ರೆ ಇಲ್ಲಿ ಆಶ್ರಮಗಳನ್ನ ಇಲ್ಲಿ ಪಾಲಿಸ್ತಾ ಇದ್ರು ಜನ ಅಂತ ಹೇಳಿ ನಾವು ನೋಡ್ತೇವೆ. ದ ಪೊಸಿಷನ್ ಆಫ್ ದ ವುಮೆನ್ ವಾಸ್ ಲೋವರ್ಡ್. ಹೆಣ್ಣು ಮಕ್ಕಳ ಒಂದು ಪರಿಸ್ಥಿತಿಯನ್ನ ಅಲ್ಲಿ ಏನ್ ಮಾಡಿದ್ರಪ್ಪ ಅಂದ್ರೆ ತಳಗಾಕಿದ್ರು ಅಂತ ಹೇಳಿ ನಾವು ನೋಡ್ತೇವೆ. ವುಮೆನ್ ವರ್ ಡಿಪ್ರೈವ್ಡ್ ಆಫ್ ಎಜುಕೇಶನ್ ಅಂಡ್ ಇವನ್ ಕೆಪ್ಟ್ ಅವೇ ಫ್ರಮ್ ದ ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್ಸ್. ಅವಾಗ ಪೋಸ್ಟ್ ವೇದಿಕ್ ಪೀರಿಯಡ್ ಅಲ್ಲಿ ಹೆಣ್ಮಕ್ಳಿಗೆ ಜಾಸ್ತಿ ಕಲೀಲಿಕ್ಕೆ ಅವಕಾಶ ಕೊಡ್ಲಿಲ್ಲ, ಅವರಿಗೆ ಎಜುಕೇಶನ್ ಪಡ್ಕೊಳ್ಳಿಕ್ಕೆ ಅವಕಾಶ ಕೊಡ್ಲಿಲ್ಲ. ಅದಷ್ಟೇ ಅಲ್ಲದೆ ಪೊಲಿಟಿಕಲ್ ಪಾರ್ಟಿಸಿಪೇಷನ್ ಇಂದ ಕೂಡ ಅವರನ್ನ ದೂರ ಇಟ್ರು ಅಂತ ಹೇಳಿ ಹೇಳ್ತಾರೆ. ಓಕೆ, ಅವರಿಗೆ ಎಜುಕೇಶನ್ ಕೂಡ ಸಿಗ್ತಾ ಇರ್ಲಿಲ್ಲ, ಮತ್ತೆ ಪೊಲಿಟಿಕಲ್ ಪಾರ್ಟಿಸಿಪೇಷನ್ ಇಂದ ಕೂಡ ಅವರನ್ನ ದೂರ ಇಟ್ರು. The Varna system came into existence which was inclusive of 4 Varnas. ಓಕೆ, ಸೊ ವರ್ಣ ಪದ್ಧತಿ ಏನಪ್ಪಾ ಅಂತಂದ್ರೆ ಅವಾಗ ಇಂಟ್ರೊಡ್ಯೂಸ್ ಆಯ್ತು ಅಂತ ಹೇಳಿ ಹೇಳ್ತಾರೆ. 4 ವರ್ಣಗಳಿತ್ತು. ಯಾವ್ಯಾವ್ದಪ್ಪ ಅಂದ್ರೆ ಬ್ರಾಹ್ಮಣ, ಕ್ಷತ್ರಿಯ,
ವೈಶ್ಯ ಮತ್ತೆ ಶೂದ್ರ ಅಂತ ಹೇಳ್ತಾರೆ. ಚೈಲ್ಡ್ ಮ್ಯಾರೇಜ್ ಅಂಡ್ ಸತಿ ಸಿಸ್ಟಮ್ ಸ್ಟಾರ್ಟೆಡ್ ಡ್ಯೂರಿಂಗ್ ದಿಸ್ ಪೀರಿಯಡ್. ಏನು ಬಾಲ್ಯ ವಿವಾಹ ಮತ್ತೆ ಸತಿ ಪದ್ಧತಿ ಕೂಡ, ಚೈಲ್ಡ್ ಮ್ಯಾರೇಜ್ ಮತ್ತೆ ಸತಿ ಪದ್ಧತಿ ಕೂಡ ಈ ಒಂದು ಪೀರಿಯಡ್ ಅಲ್ಲಿ ಸ್ಟಾರ್ಟ್ ಆಯ್ತು, ಪೋಸ್ಟ್ ವೇದಿಕ್ ಪೀರಿಯಡ್ ಅಲ್ಲಿ ಸ್ಟಾರ್ಟ್ ಆಯ್ತು ಅಂತ ಹೇಳ್ತಾರೆ. ಓಕೆ, ಸೊ ಮತ್ತೆ ಏನ್ ನೋಡ್ತಾ ಇದೀವಿ ಅಂತಂದ್ರೆ ಪಾಲಿಗ್ಯಾಮಿ ಸ್ಟಾರ್ಟೆಡ್ ಅಮಂಗ್. ಇಲ್ಲಿ ಏನಪ್ಪಾ ಪಾಲಿಗೇಮಿ ಸ್ಟಾರ್ಟ್ ಆಯ್ತು ಅಂತ ಹೇಳ್ತಾರೆ. ಒಬ್ಬ ಮನುಷ್ಯ ಏನಪ್ಪಾ ಅಂತಂತಂದ್ರೆ ಒಬ್ರಿಗಿಂತ ಜಾಸ್ತಿ ಮದುವೆಯನ್ನ ಆಗೋದು, ಒಬ್ಬ ಹೆಂಡತಿಗಿಂತ ಜಾಸ್ತಿ ಹೆಂಡತಿಯರನ್ನ, ಇಬ್ರು ಹೆಂಡತಿರು, 3 ಹೆಂಡತಿರು, 4 ಹೆಂಡತಿರು, ಈ ರೀತಿ ಅವನು ಮದುವೆ ಆಗುವಂತ ಪದ್ಧತಿಗಳನ್ನ ಇಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಬೆಳೆಸಿದ್ರು. ಮೇನ್ ಆಗಿ ಅಂತಂದ್ರೆ ಕಿಂಗ್ ಅಂತ ನಾವ್ ಹೇಳ್ತೇವೆ, ರಾಜ ಅಂತ ಹೇಳ್ತೇವೆ. ಸೊ ನೋಡಿ, ಪೋಸ್ಟ್ ಪ್ರೀ ವೇದಿಕ್ ಪೀರಿಯಡ್ ಅಲ್ಲಿ ಆವಾಗ್ಲೇ ಏನಪ್ಪಾ ಅಂತಂದ್ರೆ ಲೇಡೀಸ್, ಹೆಣ್ಣು ಮಕ್ಕಳ ಒಂದು ಪರಿಸ್ಥಿತಿ ತುಂಬಾ ಚೆನ್ನಾಗಿತ್ತು. ಅವಾಗೆಲ್ಲ ಅವರಿಗೆ ಎಜುಕೇಶನ್ ಎಲ್ಲ ಸಿಗ್ತಾ ಇತ್ತು, ಎಲ್ಲ ಆಯ್ತು. ಬಟ್ ಪೋಸ್ಟ್ ವೇದಿಕ್ ಪೀರಿಯಡ್ ಅಲ್ಲಿ ಏನಾಯ್ತಪ್ಪ ಅಂತಂದ್ರೆ ಹೆಣ್ಮಕ್ಳ ಮೇಲೆ ತುಂಬಾನೇ ದೌರ್ಜನ್ಯ ನಡೀತು. ಅವರಿಗೆ ಎಜುಕೇಶನ್ ಕೊಡ್ಲಿಲ್ಲ, ಪೊಲಿಟಿಕಲ್ ಪಾರ್ಟಿಸಿಪೇಷನ್ ಅನ್ನ ಕೊಡ್ಲಿಲ್ಲ, ಅವರನ್ನ ಬಹಳ ಕೀಳಾಗಿ ಕಾಣ್ತಾ ಇದ್ರು. ಮತ್ತೆ ಇಲ್ಲಿ ವರ್ಣ ಪದ್ಧತಿ ಸ್ಟಾರ್ಟ್ ಆಯ್ತು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಎಲ್ಲ ಸ್ಟಾರ್ಟ್ ಆಯ್ತು. ಮತ್ತೆ ಪಾಲಿಗ್ಯಾಮಿ ಕೂಡ ಇಲ್ಲಿ ಸ್ಟಾರ್ಟ್ ಆಯ್ತು ಅಂತ ನೋಡ್ತೇವೆ. ಓಕೆ, ಸೊ ಇಲ್ಲಿ ತುಂಬಾ ಸೋಷಿಯಲ್ ಲೈಫ್ ಅಲ್ಲಿ ಕೂಡ ತುಂಬಾ ಚೇಂಜಸ್ ಬಂತು ಅಂತ ನಾವು ನೋಡ್ತೇವೆ. ಓಕೆ, ಬ್ರಹ್ಮಚರ್ಯದಲ್ಲಿ ಯಾವ ರೀತಿ ನಾವು ಬರೀ ಅಧ್ಯಯನ ಮಾಡ್ಬೇಕು, ಗೃಹಸ್ಥಾಶ್ರಮದಲ್ಲಿ ನಾವು ವಿವಾಹವನ್ನವಾಗಿ ಮಕ್ಕಳು ಮನೆ ಸಂಸಾರವನ್ನ ಮಾಡ್ಕೊಳ್ಳೋದು, ವಾನಪ್ರಸ್ಥದಲ್ಲಿ ಏನಪ್ಪಾ ಅಂತಂದ್ರೆ ನಾವು ತೀರ್ಥಯಾತ್ರೆಗಳಿಗೆ ಹೋಗುವುದು. ಓಕೆ, ಅದು ಬಿಟ್ರೆ ಸನ್ಯಾಸದಲ್ಲಿ ಜ್ಞಾನ ಮಗ್ನರಾಗುವುದು. ಈ ರೀತಿಯಲ್ಲಿ ಅವ್ರೇನಪ್ಪಾ ಅಂತಂದ್ರೆ 4 ಆಶ್ರಮಗಳನ್ನ ಮಾಡ್ಕೊಂಡ್ರು, ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಮತ್ತೆ ಸನ್ಯಾಸ ಅಂತ ಮಾಡಿದ್ರು. ಯಾವಾಗ? ಪೋಸ್ಟ್ ವೇದಿಕ್ ಪೀರಿಯಡ್ ಅಲ್ಲಿ ಅಂತ ನೋಡ್ತೀವಿ. ಸೊ ರಿಲಿಜಿಯಸ್ ಲೈಫ್ ಹೇಗಿತ್ತಪ್ಪ ಅಂತಂದ್ರೆ ರಿಲಿಜಿಯಸ್ ಸೆರೆಮನೀಸ್ ಬಿಕೇಮ್ ಕಾಂಪ್ಲೆಕ್ಸ್ ಅಂಡ್ ಕಾಂಪ್ಲಿಕೇಟೆಡ್. ರಿಲಿಜಿಯಸ್ ಲೈಫ್ ಹೇಗಾಯ್ತಪ್ಪ ಅಂತಂದ್ರೆ ತುಂಬಾನೇ ಕಾಂಪ್ಲೆಕ್ಸ್ ಆಗ್ಬಿಡ್ತು, ಕಾಂಪ್ಲಿಕೇಟೆಡ್ ಆಯ್ತು. ಮೊದಲು ಹೇಗಿತ್ತು, ಅವರು ತುಂಬಾ ದೇವಿ ದೇವತೆಗಳನ್ನ ಪೂಜೆ ಮಾಡ್ತಾ ಇದ್ರು, ಬಟ್ ಅವರಿಗೆ ಅದರ ಸ್ವಾತಂತ್ರ್ಯ ಇತ್ತು, ಅವರ ನಂಬಿಕೆ ಇತ್ತು, ದೇವರೊಬ್ಬ ನಿಧಾನಪ್ಪ ಅಂತ ಅವ್ರು ಪೂಜೆ ಮಾಡ್ತಾ ಇದ್ರು. ಬಟ್ ಇಲ್ಲಿ ರಿಲಿಜಿಯಸ್ ಸೆರೆಮನಿಗಳು ಏನಾದಪ್ಪ ಅಂದ್ರೆ ತುಂಬಾನೇ ಕಾಂಪ್ಲಿಕೇಟ್ ಆಗ್ಬಿಡ್ತು. ಇವಾಗ ಹೇಗಿತ್ತು, ಅಲ್ಲಿ ಬ್ರಾಹ್ಮಣರಿಗೆ ಉಚ್ಚ ಸ್ಥಾನ ಕೊಡ್ತಾ ಇದ್ರು, ಶೂದ್ರರಿಗೆ ಬಹಳ ನೀಚ ಸ್ಥಾನವನ್ನ ಕೊಡ್ತಾ ಇದ್ರು. ಪ್ರೊಫೆಷನ್ ಆರಿಸ್ಕೊಳ್ಳೋದಕ್ಕೆ ಇಲ್ಲಿ ಅವರಿಗೆ ಏನಪ್ಪಾ ಅಂದ್ರೆ ಅವಕಾಶ ಇರ್ಲಿಲ್ಲ. ಎಲ್ಲಿ? ಪೋಸ್ಟ್ ವೇದಿಕ್ ಪೀರಿಯಡ್ ಅಲ್ಲಿ. ಏನು ಪ್ರೀ ವೇದಿಕ್ ಪೀರಿಯಡ್ ಅಲ್ಲಿ ಹೇಗಿತ್ತು, ಅವ್ರು ಯಾವುದೇ ಆಕ್ಯುಪೇಷನ್ ಆರಿಸ್ಕೋಬಹುದಾಗಿತ್ತು, ಪುರೋಹಿತ ಶಾಹಿ ಆಗಿತ್ತು. ಓಕೆ, ಪುರೋಹಿತ ಶಾಹಿ ಅವ್ರು ಆರಿಸ್ಕೋಬಹುದಿತ್ತು, ಅಥವಾ ಅಗ್ರಿಕಲ್ಚರ್ ಮಾಡಬಹುದಿತ್ತು. ಓಕೆ, ಸೊ ಅದು ಬಿಟ್ರೆ ಅಗ್ರಿಕಲ್ಚರ್ ಬಿಟ್ರೆ ಮೆಡಿಸಿನ್ ಕೂಡ ಅವರು ಮಾಡಬಹುದಾಗಿತ್ತು. ಬಟ್ ಇಲ್ಲಿ ಏನಪ್ಪಾ ಅಂತಂದ್ರೆ ಶೂದ್ರರಿಗೆ ಇದೆಲ್ಲ ಯಾವುದಕ್ಕೂ ಅವಕಾಶ ಇರ್ಲಿಲ್ಲ. ಶೂದ್ರರೇನಪ್ಪಾ ಅಂತಂದ್ರೆ ಇವರೆಲ್ಲರ ಸೇವೆಗಳನ್ನ ಮಾಡ್ಬೇಕಾದ ಪರಿಸ್ಥಿತಿ ಇತ್ತು. ಸೊ ಪೋಸ್ಟ್ ವೇದಿಕ್ ಪೀರಿಯಡ್ ಅಲ್ಲಿ ತುಂಬಾನೇ ಸೋಷಿಯಲ್ ಲೈಫ್ ಚೇಂಜ್ ಆಯ್ತು, ವುಮೆನ್ಸ್ ಸಿಚುವೇಶನ್ ಕೂಡ ಇಲ್ಲಿ ತುಂಬಾ ಚೇಂಜ್ ಆಯ್ತು, ರಿಲಿಜಿಯಸ್ ಲೈಫ್ ಕೂಡ ತುಂಬಾ ಕಾಂಪ್ಲಿಕೇಟೆಡ್ ಆಯ್ತು ಅಂತ ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಎಪಿಕ್ಸ್ ಅಂತ ಹೇಳ್ತಾರೆ. ವಾಲ್ಮೀಕಿ ರಾಮಾಯಣ ಅಂಡ್ ವ್ಯಾಸ ಮಹಾಭಾರತ ಆರ್ ದ 2 ಪಾಪ್ಯುಲರ್ ಎಪಿಕ್ಸ್ ಅಮಂಗ್ ದ ಇಂಡಿಯನ್ಸ್. ಭಾರತದಲ್ಲಿ ಏನಪ್ಪಾ ಎಪಿಕ್ಸ್ ಯಾವ ಇಂಪಾರ್ಟೆಂಟ್ ಅಂದ್ರೆ ವಾಲ್ಮೀಕಿ ರಾಮಾಯಣ ಮತ್ತು ವ್ಯಾಸ ಮಹಾಭಾರತ ಅಂತ ಹೇಳ್ತೇವೆ. ಅವು ತುಂಬಾ ಇಂಪಾರ್ಟೆಂಟ್ ಆದಂತಹ 2 ಎಪಿಕ್ಗಳು ಅಂತ ನಾವು ಹೇಳ್ತೇವೆ ಭಾರತದಲ್ಲಿ. ದೀಸ್ 2 ಎಪಿಕ್ಸ್ ಹ್ಯಾವ್ ಶೇಪ್ಡ್ ಇಂಡಿಯನ್ ಲೈಫ್. ಈ 2 ಮಹಾಕಾವ್ಯಗಳೇನಿವೆ ಇವುಗಳೇನಪ್ಪಾ ಅಂತಂದ್ರೆ ಭಾರತೀಯರ ಒಂದು ಜೀವನ ಶೈಲಿಯನ್ನ ಚಿತ್ರಿಸಿದ್ದಾವೆ ಅಂತ ನಾವು ನೋಡ್ತೇವೆ. ಓಕೆ, ಲಿಟ್ರೇಚರ್ ಅಂಡ್ ಆರ್ಟ್ ಆಫ್ ಥೌಸಂಡ್ಸ್ ಆಫ್ ಇಯರ್. ಓಕೆ, ಸೊ ಏನಪ್ಪಾ ಅಂತಂದ್ರೆ ಈ 2 ಮಹಾಕಾವ್ಯಗಳು ಸಾಹಿತ್ಯ ಮತ್ತು ಎಲ್ಲಾ ಒಂದು ಏನಪ್ಪಾ ಅಂತಂದ್ರೆ ಆ ಕಲೆಗಳನ್ನ ಬೆಳೆಸಿ ಏನಪ್ಪಾ ಅಂತಂದ್ರೆ 2 ಮಹಾಕಾವ್ಯಗಳಿವೆ, ವಾಲ್ಮೀಕಿ ರಾಮಾಯಣ ಮತ್ತೆ ವ್ಯಾಸ ಮಹಾಭಾರತ. ಇವು ಏನ್ ಮಾಡಿದಪ್ಪ ಅಂತಂತಂದ್ರೆ ಲಿಟ್ರೇಚರ್ ಗಳನ್ನ ಬೆಳೆಸಿತು ಅಂತ ನಾವು ಹೇಳ್ತೇವೆ. ಈ ಒಂದು ಎಪಿಕ್ ಏನು ಎಪಿಕ್ಸ್ ಏನಿದೆ, 2 ಎಪಿಕ್ಸ್ ಇವೇನ್ ಮಾಡ್ತಪ್ಪ ಅಂತಂದ್ರೆ ಇಂಡಿಯನ್ ಲೈಫ್ ಸಿಸ್ಟಮ್ ಅನ್ನ ಶೇಪ್ ಮಾಡ್ತು ಅಂತ ನಾವು ನೋಡ್ತೇವೆ. ಓಕೆ, ಶೇಪ್ ಮಾಡ್ತು ಅಂತ ನಾವು ನೋಡ್ತೇವೆ. ಸೊ ಟೋಟಲ್ ಆಗಿ ಪ್ರೀ ವೇದಿಕ್ ಪೋಸ್ಟ್ ವೇದಿಕ್ ಪೀರಿಯಡ್ ಅಲ್ಲಿ ವೇದಗಳ ಪರಿಚಯದ ನಂತರ ನಮಗೆ ಏನಪ್ಪಾ ಅಂತಂದ್ರೆ ಸಾವಿರಾರು ವರ್ಷಗಳವರೆಗೆ ಲಿಟ್ರೇಚರ್ ಆರ್ಟ್ ಗಳಿಗೆ ಇಲ್ಲಿ ಏನಪ್ಪಾ ಅಂತಂದ್ರೆ ಬೆಲೆ ಬೆಳೀತು ಅಂತ ನಾವು ನೋಡ್ತೇವೆ. ಬಟ್ ಪೋಸ್ಟ್ ವೇದಿಕ್ ಪೀರಿಯಡ್ ಮತ್ತೆ ಪ್ರೀ ವೇದಿಕ್ ಪೀರಿಯಡ್ ಅಲ್ಲಿ ತುಂಬಾನೇ ಡಿಫ್ರೆನ್ಸ್ ಇದೆ. ಪ್ರೀ ವೇದಿಕ್ ಪೀರಿಯಡ್ ಅಲ್ಲಿ ಲೈಫ್ ಸಿಸ್ಟಮ್ ಎಲ್ಲ ತುಂಬಾ ಈಸಿ ಇತ್ತು. ತದನಂತರದಲ್ಲಿ ಪೋಸ್ಟ್ ವೇದಿಕ್ ಪೀರಿಯಡ್ ಅಲ್ಲಿ ಮತ್ತೆ ತುಂಬಾ ಚೇಂಜಸ್ ಆಯ್ತು. ಅಲ್ಲಿ ಒಂದು ಏನು ಡಿಕ್ಟೇಟರ್ಶಿಪ್ ತರ ಬಂತು, ಕಿಂಗ್ಶಿಪ್ ಬಂತು ಅಂತ ನಾವು ನೋಡ್ತೇವೆ. ಆಮೇಲೆ ಇವಾಗ ಮತ್ತೆ ಎಲ್ಲ ಸಾಮಾನ್ಯ ರೀತಿಗೆ ಬಂದಿದೆ. ಓಕೆ, ಸೊ ಪೋಸ್ಟ್ ವೇದಿಕ್ ಪೀರಿಯಡ್ ಮತ್ತೆ ಪ್ರೀ ವೇದಿಕ್ ಪೀರಿಯಡ್ ಬಗ್ಗೆ ನಾವು ತಿಳ್ಕೊಂಡ್ವಿ. ಸೊ ಏನಪ್ಪಾ ಅಂತಂದ್ರೆ ಈ ಒಂದು 4th ಚಾಪ್ಟರ್ ನಿಮ್ದು ಕಂಪ್ಲೀಟ್ ಆಯ್ತು. ಈ ಒಂದು ಚಾಪ್ಟರ್ ಅಲ್ಲಿ ಯಾರಿಗಾದ್ರೂ ಏನಾದ್ರು ಕನ್ಫ್ಯೂಷನ್ ಇದ್ರೆ ನಂಗೆ ಕಮೆಂಟ್ ಮೂಲಕ ತಿಳಿಸಿ.
ಏನಾದ್ರೂ ಡೌಟ್ ಇದ್ರೆ ಕೇಳಿ. ಓಕೆ, ಇದು ಬಿಟ್ಟು ಬೇರೆ ಟಾಪಿಕ್ಸ್ ಬಗ್ಗೆ ನಿಮ್ಗೆ ಏನಾದ್ರು ಇನ್ಫಾರ್ಮೇಶನ್ ಬೇಕಿದ್ರೆ ಅಥವಾ ಬೇರೆ ಚಾಪ್ಟರ್ ಗಳ ಬಗ್ಗೆ ಇನ್ಫಾರ್ಮೇಶನ್ ಬೇಕಿದ್ರು ಕೂಡ ನೀವು ನಂಗೆ ಕಮೆಂಟ್ ಮಾಡಬಹುದು. ಅವುಗಳನ್ನು ಕೂಡ ನಾನು ವಿಡಿಯೋ ಮಾಡಿ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ನಮ್ಗೆ ಎಕ್ಸರ್ಸೈಸ್ ಕೊಡ್ತಾ ಇದ್ದಾರೆ. ವೇದ ಅಂದ್ರೆ ಏನು? ಆಸ್ ಆಫ್ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ, ವೇದ ಅಂದ್ರೆ ನಾಲೆಜ್ ಅಂತ ಹೇಳಿ. ದ ವೇದಾಸ್ ಆರ್ ಇನ್ ಸಂಸ್ಕೃತ್ ಲ್ಯಾಂಗ್ವೇಜ್. ದ ಹೆಡ್ ಆಫ್ ಆರ್ಯನ್ ವಾಸ್ ಕಾಲ್ಡ್, ಏನಂತ ಕರಿತಾ ಇದ್ರಪ್ಪ? ಆರ್ಯನರ ಒಂದು ಏನು ಇರ್ತಾ ಇದ್ದ, ಲೀಡರ್ ಇರ್ತಾ ಇದ್ದ. ಆ ಲೀಡರ್ ನ ಏನಂತ ಕರಿತಾ ಇದ್ರು? ಅದನ್ನ ಫಿಲ್ ಇನ್ ದ ಬ್ಲಾಕ್ಸ್ ಅಲ್ಲಿ ನೀವು ಹಾಕ್ಬೇಕು. ವಿಚ್ ಆರ್ ದ 4 ವೇದಾಸ್? 4 ವೇದಗಳ ಹೆಸರು ಬರಿಬೇಕು. ಯಾವ್ಯಾವ ವೇದಗಳಿದಾವೆ ಹೇಳಿ ನೋಡೋಣ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಓಕೆ, ನೇಮ್ ದ 4 ವರ್ಣಾಸ್. ಯಾವ್ಯಾವ ವರ್ಣಗಳಿದ್ವಪ್ಪ? ಬ್ರಾಹ್ಮಣ, ವೈಷ್ಣವ, ಮತ್ತೆ ಕ್ಷತ್ರಿಯ, ಶೂದ್ರ, 4 ವರ್ಣಗಳಿತ್ತು. ನೇಮ್ 2 ವುಮೆನ್ ಸ್ಕಾಲರ್ಸ್ ಅಂತ ಹೇಳಿ ಕೇಳ್ತಾರೆ. ಯಾರ್ಯಾರು ಸ್ಕಾಲರ್ಸ್ ಹೆಸರು ಹೇಳಿದಪ್ಪ ವೇದಿಕ್ ಪೀರಿಯಡ್ ಅಲ್ಲಿ? ಓಕೆ, ಸೊ ಸ್ಟಾರ್ಟಿಂಗ್ ಯಾವಾಗ? ಪ್ರೀ ವೇದಿಕ್ ಪೀರಿಯಡ್ ಅಲ್ಲಿ ನಾವು ಹೇಳಿದ್ವಿ ಅಲ್ವಾ? ಪ್ರೀ ವೇದಿಕ್ ಪೀರಿಯಡ್ ಅಲ್ಲಿ ವುಮೆನ್ಸ್ ಗೆ ಎಜುಕೇಶನ್ ಗೆ ಎಲ್ಲ ಅವಕಾಶ ಮಾಡಿ ಕೊಟ್ಟಿದ್ರು ಅಂತ ನಾವು ಹೇಳಿದಾಗ ಅಲ್ಲಿ ಹೇಳಿದ್ರು. ಅಪಲ್ಲ ಅಂತ ಹೇಳಿ ನಾನು ಒಂದು ಹೇಳ್ತಾ ಇದ್ದೀನಿ. ಇನ್ ಉಳಿದ ಒಂದು ನೀವು ಯಾರಾದ್ರೂ ಮೆನ್ಷನ್ ಮಾಡ್ಬೇಕು. ಓಕೆ, ವಿಚ್ ಆರ್ ದ ಗ್ರೇಟ್ ಎಪಿಕ್ ವಿಚ್ ಆರ್ ದ ಗ್ರೇಟ್ ಎಪಿಕ್ ಆಫ್ ಏನ್ಷಿಯಂಟ್ ಇಂಡಿಯಾ ಅಂತ ಹೇಳಿ ಕೇಳ್ತಾರೆ. ಹೂ ಆರ್ ದ ಆಥರ್ಸ್ ಅಂತ ಹೇಳಿ ಕೇಳ್ತಾರೆ. ವಾಲ್ಮೀಕಿ ರಾಮಾಯಣ, ವ್ಯಾಸ ಮಹಾಭಾರತ. ಎಪಿಕ್ಸ್ ಮಹಾಭಾರತ ಮತ್ತು ರಾಮಾಯಣ. ರೈಟರ್ಸ್ ಯಾರಪ್ಪ, ಆಥರ್ಸ್ ಯಾರಪ್ಪ ಅಂತಂದ್ರೆ ರಾಮಾಯಣದ ಯಾರು ಬರ್ದವರು ಮತ್ತೆ ಮಹಾಭಾರತ ಯಾರು ಬರ್ದವರು ಅದನ್ನ ನೀವು ಹೇಳ್ಬೇಕು. ವಾಲ್ಮೀಕಿ ರಾಮಾಯಣ ಬರೆದ್ರು ಮತ್ತೆ ಮಹಾಭಾರತ ವ್ಯಾಸರು ಬರೆದ್ರು. ಸೊ ಅದನ್ನ ನೀವು ಹೇಳ್ಬೇಕು. ಓಕೆ, ಸೊ ಇಲ್ಲಿ ಡಿಸ್ಕಷನ್ ಗೆ ಒಂದು ಕ್ವಶನ್ ಕೊಟ್ಟಿದ್ದಾರೆ. ವಾಟ್ ಆರ್ ದ ಡಿಫರೆನ್ಸಸ್ ಬಿಟ್ವೀನ್ ದ ಪ್ರೀ ವೇದಿಕ್ ಸೊಸೈಟಿ ಅಂಡ್ ದ ಪೋಸ್ಟ್ ವೇದಿಕ್ ಸೊಸೈಟಿ? ಆಗ್ಲೇ ನಾನು ಡಿಫರೆನ್ಸ್ ನಿಮ್ಗೆ ಹೇಳಿದೆ ಜನರಲ್ ಆಗಿ. ಸೊ ಅವುಗಳನ್ನ ನೀವು ಡಿಸ್ಕಷನ್ ಮಾಡ್ಕೊಳ್ಳಿ. ಓಕೆ, ವುಮೆನ್ಸ್ ಲೈಫ್ ಸಿಸ್ಟಮ್ ಚೇಂಜ್ ಆಯ್ತು. ಓಕೆ, 2 ಪೀರಿಯಡ್ ಗಳಲ್ಲಿ ಕಾಂಬಿನೇಷನ್ ನಾವು ಮಾಡಿ ನೋಡಿದ್ರೆ ಮತ್ತೆ ಏನಪ್ಪಾ, ಸೋಷಿಯಲ್ ಲೈಫ್ ಅಲ್ಲಿ ಚೇಂಜಸ್ ಆಯ್ತು, ಪೊಲಿಟಿಕಲ್ ಲೈಫ್ ಅಲ್ಲಿ ಚೇಂಜಸ್ ಆಯ್ತು. ಸೊ ಇದೆಲ್ಲವನ್ನ ನಾವು ಇಲ್ಲಿ ನೋಡಬಹುದಾಗಿದೆ. ಓಕೆ, ಸೊ 4th ಚಾಪ್ಟರ್ ಕಂಪ್ಲೀಟ್ ಆಯ್ತು. ಮತ್ತೇನಾದ್ರೂ ಇದ್ರೆ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೇನೆ. ನೆಕ್ಸ್ಟ್ ಚಾಪ್ಟರ್ ನ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೇನೆ. ಮತ್ತೊಂದ್ಸಲಿ ಕೇಳ್ತಾ ಇದ್ದೀನಿ, ಯಾರ್ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಏನಾದ್ರೂ ಅರ್ಥ ಆಗಿದ್ರೆ ಕಮೆಂಟ್ ಮಾಡಿ. ನಿಮ್ಗೆ ಏನೇ ಡಿಸ್ಕಷನ್ ಮಾಡ್ಬೇಕಿದ್ರು ಕಮೆಂಟ್ ಮಾಡಿ, ನೀವು ನನ್ಗೆ ಹೇಳ್ಬಹುದು. ನಾನು ಅದಕ್ಕೆ ರೆಸ್ಪಾಂಡ್ ಮಾಡ್ತೀನಿ ಅಂತ ಹೇಳ್ತಾ, ಮತ್ತೆ ನೆಕ್ಸ್ಟ್ ಚಾಪ್ಟರ್ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಅಲ್ಲಿವರೆಗೂ ಹ್ಯಾವ್ ಅ ನೈಸ್ ಡೇ. ಬಾಯ್ ಬಾಯ್.